वर्धिनी पद्मालङ्कृतपाणिपल्लवयुगां पद्मासनस्थां श्रियम् वात्सल्यादिगुणोज्ज्वलां भगवती वन्दे जगन्मातरम्। पद्मावती पाहि अलमेल्मङ्गा पद्मनाभप्रिया अलमेल्मङ्गा पद्मोद्भवा पाहि अलमेल्मङ्गा पद्मालया पाहि अलमेल्मङ्गा 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 पाहि हरिप्रिये अलमेल्मङ्गा 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 पाहि मां पाहि अलमेल्मङ्गा। सुप्रसन्ना पाहि अलमेल्मङ्गा समुद्रतनया पाहि अलमेल्मङ्गा सुरपूजिता पाहि अलमेल्मङ्गा सरोजहस्ता देवी अलमेल्मङ्गा 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 पाहि हरिप्रिये अलमेल्मङ्गा 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 पाहि मां पाहि अलमेल्मङ्गा। सौभाग्यदायिनी अलमेल्मङ्गा सरसिजनयना अलमेल्मङ्गा सर्वज्ञशक्तिवे अलमेल्मङ्गा सर्वं सहा पाहि अलमेल्मङ्गा 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 पाहि हरिप्रिये अलमेल्मङ्गा 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 पाहि मां ಪದ್ಮಾವತ್ಯೈ ನಮೋ ನಮಃ. ತಿರುಚಾನೂರು ಕ್ಷೇತ್ರ ಜಗತ್ಪ್ರಸಿದ್ಧವಾದ ಮಹಾಲಕ್ಷ್ಮಿಯ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಪರಮಪುರುಷನಾದ ಪರಮಾತ್ಮನ ಕ್ಷೇತ್ರಗಳು ಅನೇಕ. ಪರಮಾತ್ಮನ ಜೊತೆಗೆ ಮಹಾಲಕ್ಷ್ಮಿಗೆ ವಿಶೇಷವಾದ ಸ್ಥಾನವಿರುವುದು ಅತ್ಯಂತ ಸಹಜವೇ. ಅದಕ್ಕಿಂತಲೂ ವಿಶಿಷ್ಟವಾಗಿ ಸ್ವತಂತ್ರವಾಗಿ ಮಹಾಲಕ್ಷ್ಮಿಯು ಕೆಲವು ಸ್ಥಾನಗಳಲ್ಲಿ ಮಾತ್ರ ವಿರಾಜಮಾನಳಾಗಿದ್ದಾಳೆ. ಅಂತಹ ಕ್ಷೇತ್ರಗಳಲ್ಲಿ ಗಣನೀಯವಾದದ್ದು ತಿರುಚಾನೂರು ಕ್ಷೇತ್ರದ ಶ್ರೀ ಪದ್ಮಾವತಿ ಅಮ್ಮನವರ ಸಾನ್ನಿಧ್ಯ. ಈ ಮಹತ್ವಪೂರ್ಣವಾದಂತಹ ಸನ್ನಿಧಿ ಅತ್ಯಂತ ವಿಶಿಷ್ಟವಾದದ್ದು. ತಿರುಮಲ ಕ್ಷೇತ್ರಕ್ಕೆ ಸನ್ನಿಹಿತವಾದದ್ದು. ತಿರುಮಲ ಕ್ಷೇತ್ರದ ಜೊತೆಗೆ ವಿಶೇಷವಾದಂತಹ ಅನುಬಂಧವನ್ನು ಹೊಂದಿರುವಂತಹ ಸ್ಥಾನವಾಗಿದೆ. ಈ ಶುಭಕರವಾದ ಸ್ಥಾನದಲ್ಲಿ ಪದ್ಮಾವತಿ ಅಮ್ಮನವರು ನೆಲೆಗೊಂಡು ಅನೇಕ ವರ್ಷಗಳೇ ಸಂದಿವೆ. ಶೋಭಿಸುತ್ತಿರುವಂತಹ ಈ ಪದ್ಮ ಸರೋವರದಲ್ಲಿ ಪದ್ಮಾವತಿ ಅಮ್ಮನವರು ಪದ್ಮದಲ್ಲಿ ಆವಿರ್ಭವಿಸಿ ಈ ಕ್ಷೇತ್ರದಲ್ಲಿ ನೆಲೆಗೊಂಡು ಭಕ್ತರನ್ನು ಅನುಗ್ರಹಿಸುತ್ತಾ ನಿರಂತರವಾಗಿ ಭಕ್ತರ ದುಃಖಗಳನ್ನು ದೂರಗೊಳಿಸುತ್ತಾ ಅವರನ್ನು ಸಂತೈಸುತ್ತಾ ಜಗನ್ಮಾತೆಯಾಗಿ ವಿರಾಜಮಾನಳಾಗಿದ್ದಾಳೆ. ಜಗಜ್ಜನನಿಯಾದ ಆ ಪದ್ಮಾವತಿ ಅಮ್ಮನವರಿಗೆ ಈ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಉತ್ಸವವನ್ನು ಕಾರ್ತಿಕ ಮಾಸದಲ್ಲಿ ನಿರ್ವಹಿಸಲಾಗುತ್ತದೆ. ತಮಿಳು ಸಂಪ್ರದಾಯದ ಈ ಕಾರ್ತಿಕ ಮಾಸ ಪ್ರಾರಂಭವಾಗಿದ್ದು ಇಲ್ಲಿ ಕಾರ್ತಿಕ ಬ್ರಹ್ಮೋತ್ಸವ ಎನ್ನುವ ಹೆಸರಿನಿಂದಲೇ ಅಮ್ಮನವರ ಈ ಉತ್ಸವವನ್ನು ಕರೆಯುತ್ತಾರೆ. ಆದ್ದರಿಂದಾಗಿ ಈ ಬ್ರಹ್ಮೋತ್ಸವ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಭಕ್ತರೆಲ್ಲರ ಆನಂದವನ್ನು ಹೆಚ್ಚಿಸುವಂತಹ ರೀತಿಯಲ್ಲಿ ನಡೆಯುತ್ತದೆ. ಇಲ್ಲಿನ ಉತ್ಸವಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಅಂಕುರಾರ್ಪಣೆಯೊಂದಿಗೆ ಈ ಬ್ರಹ್ಮೋತ್ಸವದ ಕಾರ್ಯಕ್ರಮ ಪ್ರಾರಂಭವಾಗುವುದು ಆಗಮಶಾಸ್ತ್ರ ವಿಹಿತವಾದಂತಹ ನಿಯಮವಾಗಿದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಸಿದ್ಧತೆಗಳನ್ನು ನಡೆಸಿಕೊಂಡಿರುವುದನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ.
ಶ್ರೀ ವೆಂಕಟನಾಥನ ಹೃದಯ ವಿಹಾರಿಣಿಯಾದ ಮಹಾಲಕ್ಷ್ಮಿಯೇ ಈ ಸ್ಥಾನದಲ್ಲಿ ಪದ್ಮಾವತಿ ಎನ್ನುವ ಹೆಸರಿನಿಂದ ನೆಲೆಗೊಂಡಿದ್ದಾಳೆ. ಜಗತ್ತಿನ ಭಕ್ತಜನರ ದುಃಖವನ್ನು ನಿವಾರಿಸುವುದಕ್ಕಾಗಿ, ಅವರ ಅಂತರಂಗದ ದುಃಖವನ್ನು ಹೋಗಲಾಡಿಸುವುದಕ್ಕಾಗಿ ಕರುಣಾಮೂರ್ತಿಯಾಗಿ ಈ ಕ್ಷೇತ್ರದಲ್ಲಿ ನಿಂತಿರುವುದು ವಿಶೇಷ. ಪ್ರಶಾಂತವಾದ ಮುಖಮುದ್ರೆಯಿಂದ, ಶಾಂತವಾದಂತಹ ಚಿತ್ತದಿಂದ ಅನುಗ್ರಹ ಮುದ್ರೆಯನ್ನು ಕೈಯಲ್ಲಿ ತೋರಿಸುತ್ತಾ, ಸಮೃದ್ಧಿಯ ಸಂಕೇತವಾದಂತಹ ಕಮಲವನ್ನು ಕೈಯಲ್ಲಿ ಹಿಡಿದು ಈ ಜಗನ್ಮಾತೆಯಲ್ಲಿ ವಿರಾಜಮಾನಳಾಗಿದ್ದಾಳೆ. ದಿಗ್ಗಜಗಳಿಂದ ನಿರಂತರವಾಗಿ ಪೂಜಿಸಲ್ಪಡುತ್ತಿರುವಂತಹ ಜಗನ್ಮಾತೆಯ ಸ್ವರೂಪವನ್ನು ತಿರುಚಾನೂರು ಕ್ಷೇತ್ರದಲ್ಲಿ ನಾವು ನೋಡಬಹುದಾಗಿದೆ. ಈ ತಿರುಚಾನೂರು ಕ್ಷೇತ್ರದ ದೇವಾಲಯದ ವಿಹಂಗ ವೀಕ್ಷಣೆಯನ್ನು ತಾವು ಈ ಸಂದರ್ಭದಲ್ಲಿ ಮಾಡುತ್ತಿದ್ದೀರಿ. ಎತ್ತರವಾದಂತಹ ಗೋಪುರ, ಅದರ ಸುತ್ತಲೂ ಇರುವಂತಹ ಎತ್ತರವಾಗಿರುವ ಗೋಡೆಗಳಿಂದ ಕೂಡಿರುವ ಪ್ರಾಕಾರ, ಅದರ ಒಳಗೆ ಇರುವಂತಹ ದೇವಾಲಯಗಳ ಸಮುಚ್ಚಯ, ಇವೆಲ್ಲವೂ ಕೂಡ ಈ ತಿರುಚಾನೂರು ಕ್ಷೇತ್ರದಲ್ಲಿ ಕಂಡುಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ದೇವಸ್ಥಾನದ ಹಿಂಭಾಗದಲ್ಲಿ ಕಾಣುತ್ತಿರುವಂತಹ ಪದ್ಮ ಸರೋವರ ಈ ಕ್ಷೇತ್ರದ ವಿಶಿಷ್ಟತೆಯನ್ನು ತಿಳಿಯಪಡಿಸುತ್ತಿವೆ. ಅದೇ ರೀತಿಯಲ್ಲಿ ಭಕ್ತರಿಗೆ ಹಸಿವನ್ನು ನೀಗಿಸುವುದಕ್ಕಾಗಿ ಅನ್ನಸಂತರ್ಪಣೆಯನ್ನು ಮಾಡುವಂತಹ ಛತ್ರಗಳು ಹಾಗೂ ಭಕ್ತರ ವಾಸಕ್ಕಾಗಿ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಅನೇಕ ಮಠಮಾನ್ಯಗಳು, ಆಲಯಗಳು, ಉಪಾಲಯಗಳು, ಗ್ರಾಮಾಲಯಗಳು, ಸಮಾಜದ ಬೀದಿಗಳು, ಹೀಗೆ ಅನೇಕ ವಿಧವಾದಂತಹ ವ್ಯವಸ್ಥೆಯೊಂದಿಗೆ ಕೂಡಿರುವಂತಹ ಈ ಗ್ರಾಮವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಗ್ರಾಮೀಣ ವಾತಾವರಣದಲ್ಲಿ ಇಂದಿಗೂ ಕೂಡ ಇರುವಂತಹ ಈ ಚಿಕ್ಕದಾದಂತಹ ಒಂದು ಪಟ್ಟಣ ಭಕ್ತರಿಗೆ ಅತ್ಯಂತ ಪ್ರಿಯವಾದದ್ದು, ಪ್ರಸಿದ್ಧವಾದದ್ದು. ತಿರುಮಲ ಕ್ಷೇತ್ರಕ್ಕೆ ಬಂದಂತಹ ಭಕ್ತ ಜನರೆಲ್ಲರೂ ಕೂಡ ಜಗನ್ಮಾತೆಯಾದ ಮಹಾಲಕ್ಷ್ಮಿಯ ಸ್ವರೂಪಿಣಿಯಾದ ಪದ್ಮಾವತಿ ಅಮ್ಮನವರನ್ನು ವೀಕ್ಷಿಸುವುದು ವಾಡಿಕೆಯಾಗಿದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಇಂದಿನ ಅಂಕುರಾರ್ಪಣೆಯ ಸಂದರ್ಭದಲ್ಲಿ ವಿಶ್ವಕ್ಸೇನನ ಸವಾರಿ ಹೊರಟಿರುವುದನ್ನು ತಾವಿದೀಗ ಗಮನಿಸುತ್ತಿದ್ದೀರಿ. ವಿಶ್ವಕ್ಸೇನನು ಸೇನಾಧಿಪತಿಯಾದ್ದರಿಂದಾಗಿ ಇಂದಿನ ಉತ್ಸವದ ಎಲ್ಲ ವಿಧವಾದಂತಹ ವಿಚಾರಣೆಯನ್ನು ನಡೆಸುವುದಕ್ಕಾಗಿ ರಥಬೀದಿಯಲ್ಲಿ ಛತ್ರ ಚಾಮರಾದಿ ವಿಶೇಷ ಮರ್ಯಾದೆಗಳೊಂದಿಗೆ ಮುಂದುವರಿಯುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಅಂಕುರಾರ್ಪಣೆಯ ಸಂದರ್ಭದಲ್ಲಿ ಆ ಜಗನ್ಮಾತೆಯ ವಿಹಾರ ಭೂಮಿಯಾಗಿರುವಂತಹ ಶುಕ್ರವಾರದ ಉದ್ಯಾನವನದಲ್ಲಿ ವಿಶ್ವಕ್ಸೇನನು ವಿಹರಿಸುತ್ತಾನೆ. ಎಲ್ಲ ಸ್ಥಾನಗಳಲ್ಲಿ ಭೇಟಿ ಕೊಟ್ಟು ಈ ಬ್ರಹ್ಮೋತ್ಸವಕ್ಕೆ ಬೇಕಾದಂತಹ ಸಿದ್ಧತೆಗಳ ಪರೀಕ್ಷಣೆಯನ್ನು, ನಿರೀಕ್ಷಣೆಯನ್ನು ಮಾಡುವುದಷ್ಟೇ ಅಲ್ಲದೆ ಈ 9 ದಿನಗಳ ಕಾಲ ನಿರ್ವಿಘ್ನವಾಗಿ ಈ ಪ್ರಕ್ರಿಯೆಲ್ಲ ನಡೆಯುವುದಕ್ಕೆ ಬೇಕಾದಂತಹ ಎಲ್ಲ ಅಧಿಕಾರಿಗಳನ್ನು, ದೇವತೆಗಳನ್ನು, ದಿಕ್ಪಾಲಕರುಗಳನ್ನು, ಅನೇಕ ವಿಧವಾದಂತಹ ಉಪದೇವತಾ ಸ್ವರೂಪಗಳನ್ನು ಎಲ್ಲರನ್ನೂ ಕೂಡ ಆದೇಶಿಸುತ್ತಾನೆ. ಸಮಸ್ತ ದೇವತಾಗಣಗಳು ಕೂಡ ಆ ವಿಶ್ವಕ್ಸೇನನಿಗೆ ಅಧೀನರಾಗಿದ್ದಾರೆ. ಆದ್ದರಿಂದಾಗಿ ವಿಶ್ವಕ್ಸೇನನ ಆಜ್ಞೆ ಅಪ್ರತಿಹತವಾದದ್ದು. ಆಜ್ಞೆಯನ್ನು ಧಿಕ್ಕರಿಸುವಂತಹ ಶಕ್ತಿ ಯಾರಿಗೂ ಇಲ್ಲ. ಪರಮಾತ್ಮನ ಜೊತೆಗಿರುವ, ಪರಮಾತ್ಮನ ಸ್ವರೂಪದಿಂದ ಶೋಭಿಸುವ, ಪರಮಾತ್ಮನಂತೆ ಆಯುಧಗಳನ್ನು ಧರಿಸುವ ಅಂತಹ ವಿಶಿಷ್ಟವಾದಂತಹ ಅಧಿಕಾರ, ಸವಲತ್ತು ಇರುವಂತಹವನು ವಿಶ್ವಕ್ಸೇನ. ಆದ್ದರಿಂದ ಅಂತಹ ವಿಶ್ವಕ್ಸೇನನ ಆಧ್ವರ್ಯದಲ್ಲಿ ಈ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೆದು ಬರಲಿಕ್ಕಿದೆ. ಅದರ ಸಂದರ್ಭವಾಗಿ ಅಂಕುರಾರ್ಪಣೆ ಎನ್ನುವ ಪ್ರಕ್ರಿಯೆಯನ್ನು ಇಂದು ನೆರವೇರಿಸಲಿಕ್ಕಿದ್ದಾರೆ. ನಾಳೆ ಧ್ವಜಾರೋಹಣದೊಂದಿಗೆ ಈ ಪ್ರಕ್ರಿಯೆ
ಬ್ರಹ್ಮೋತ್ಸವದ ವಿಧಿವತ್ತಾದಂತಹ ಆರಂಭವಾಗಿದ್ದರೂ ಕೂಡ ಅದರ ಮುನ್ನಾ ದಿನದಂದು ಅಂಕುರಾರ್ಪಣೆಯನ್ನು ನೆರವೇರಿಸುವುದು ಆಗಮ ಸಿದ್ಧವಾದಂತಹ ವಿಷಯ. ಅದಕ್ಕೆ ಬೇಕಾದಂತಹ ಮೃತ್ಸಂಗ್ರಹಣೆ ಮೊದಲಾದಂತಹ ಅನೇಕ ಪ್ರಕ್ರಿಯೆಗಳನ್ನು ವಿಧಿವತ್ತಾಗಿ ನಿರ್ವಹಿಸುವುದನ್ನು ತಾವು ಗಮನಿಸಬಹುದು. ಶಾಸ್ತ್ರಬದ್ಧವಾಗಿ ನಡೆಯುವ ಈ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಾ ನಾವು ಈ ಉತ್ಸವವನ್ನು ವೀಕ್ಷಿಸಿ ಧನ್ಯರಾಗೋಣ. ಗರ್ಭಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಇಟ್ಟ ಪೊನ್ನೋಲೆ ಕಿವಿಯೋಳೆ ಪವಳದ ಕೈ ಕಟ್ಟು ಕಂಕಣ ಬಳೆಯೋಳೆ ತೊಟ್ಟ ಕುಪ್ಪಸ ಬಿಗಿ ದುಟ್ಟ ಪಿತಾಂಬರ ಗಟ್ಟಿ ಒಡ್ಯಾಣ ಕಾಲಂದಿಗೆ ರುಳಿಗೆಜೆ ಬಟ್ಟಿಲಿ ಪೊಳೆವುದು ಮೆಂಟಿಕೆ ಕಿರುಪಲ್ಲಿ ಇಟ್ಟು ಶೋಭಿಸುವ ಅಷ್ಟ ಸಂಪನ್ನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಸಕಲ ಶುಭ ಗುಣ ಭರಿತಳೇ ಏಕೋ ದೇವಿಯೇ ವಾಕುಲಾಲಿಸಿ ನೀ ಕೇಳೇ ಸಕಲ ಶುಭ ಗುಣ ಭರಿತಳೇ ಏಕೋ ದೇವಿಯೇ ವಾಕುಲಾಲಿಸಿ ನೀ ಕೇಳೇ ಲೋಕ ನಿನ್ನಯ ಮಹಲೀಲೆ ಕೊಂಡಾಡುವಂಥ ಏಕಮನವ ಕೊಡುಶೀಲೇ ಬೇಕು ಬೇಕು ನಿನ್ನ ಪತಿಪಾದಾಬ್ಜವ ಏಕಾಂತದಿ ಪೂಜಿ ಪರಸಂಗವ ಕೊಡು ಲೋಕದ ಜನರಿಗೆ ನಾಕರ ಒಟ್ಟದಂತೆ ನೀ ಕರುಣಿಸುತ್ತಾಯೆ ರಾಕೆಂದು ವದನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ
ಮಂದರಧರ ನರಸಿಯೇ ಇಂದಿರೆಯನ್ನ ಕುಂದು ದೋಷಗಳಳಿಯೇ ಮಂದರಧರ ನರಸಿಯೇ ಇಂದಿರೆಯನ್ನ ಕುಂದು ದೋಷಗಳಳಿಯೇ ಅಂದ ಸೌಭಾಗ್ಯ ಸಿರಿಯೇ ತಾಯೇ ನಾನಿನ್ನ ಕಂದನು ಮುಂದಕ್ಕೆ ಕರೆಯೇ ಸಿಂಧು ಶಯನ ಸಿರಿ ವಿಜಯ ವಿಠಲರೆಯ ಎಂದೆಂದಿಗೆ ಮನದಿಂದಗಲದೆ ಆನಂದದಿಂದಲಿ ಬಂದು ಮುಂದೆ ಕುಣಿಯುವಂತೆ ವಂದಿಸಿ ಪೇಳಮ್ಮ ಸಿಂಧು ಸುತೆಯಳೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರ ಸುರ ಸ್ತೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ. ಕ್ಷೀರಸಾಗರದಲ್ಲಿ ಆವಿರ್ಭವಿಸಿದ ಮಹಾಲಕ್ಷ್ಮಿಯ ದಿವ್ಯವಾದಂತಹ ಸ್ಮರಣೆಯನ್ನು ದಾಸರು ಅದ್ಭುತವಾದಂತಹ ರೀತಿಯಲ್ಲಿ ಮಾಡಿದ್ದಾರೆ. ಸಾಮಗಾಯನ ಪ್ರಿಯೆ ಎನ್ನುವ ವಿಶೇಷಣದೊಂದಿಗೆ ಆ ಜಗನ್ಮಾತೆ ಗಾನಲೋಲಳು ಎನ್ನುವುದನ್ನು ತಿಳಿಯಪಡಿಸಿದ್ದಾರೆ. ಜಗನ್ಮಾತೆಯು ಸಮಸ್ತ ವೇದಗಳಿಗೆ ಅಧಿದೇವತೆಯಾಗಿ ವಿರಾಜಮಾನಳಾಗಿದ್ದಾಳೆ. ಅಂತಹ ಜಗಜ್ಜನನಿಯ ದಿವ್ಯವಾದಂತಹ ಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವದ ಸಿದ್ಧತೆಗಳು ಭರದಿಂದ ನಡೆದಿವೆ. ಎಲ್ಲ ಕಡೆಗಳಲ್ಲಿಯೂ ಕೂಡ ದೀಪಾಲಂಕಾರಗಳು ಇರುವುದರಿಂದ ದೀಪಾವಳಿ ಮುಂಚಿತವಾಗಿಯೇ ಬಂದಂತಹ ಅನುಭವ ಭಕ್ತರಿಗೆ ಉಂಟಾಗುತ್ತದೆ. ತಿರುಮಲ ತಿರುಪತಿ ದೇವಸ್ಥಾನದವರ ವಿಶೇಷವಾದ ಪ್ರಯತ್ನದೊಂದಿಗೆ ಸುಸಜ್ಜಿತವಾದಂತಹ ವ್ಯವಸ್ಥೆಯೊಂದಿಗೆ ನಡೆಯುವ ಇಲ್ಲಿನ ಬ್ರಹ್ಮೋತ್ಸವ ಲೋಕಪ್ರಸಿದ್ಧವಾದದ್ದು. ತಿರುಮಲ ಕ್ಷೇತ್ರದ ಶ್ರೀ ಶ್ರೀನಿವಾಸನ ಸನ್ನಿಧಿ ಯಾವ ರೀತಿಯಲ್ಲಿ ಲೋಕಪ್ರಖ್ಯಾತವಾದದ್ದು, ಅದೇ ರೀತಿಯಲ್ಲಿ ತಿರುಚಾನೂರು ಕ್ಷೇತ್ರದ ವಿಧಿವಿಧಾನಗಳು ಕೂಡ ಅತ್ಯಂತ ಆದರಣೀಯವಾದವುಗಳು, ಲೋಕವಿಧಿತವಾದವುಗಳು. ಈ ಸಂದರ್ಭದಲ್ಲಿ ಈ ಪರಮಾತ್ಮನ ಪಟ್ಟದ ರಾಣಿಯಾದ ಮಹಾಲಕ್ಷ್ಮಿ ಅಮ್ಮನವರ ವಾರ್ಷಿಕ ಬ್ರಹ್ಮೋತ್ಸವಕ್ಕೆ ಸಂಬಂಧಪಟ್ಟಂತಹ ಅಂಕುರಾರ್ಪಣೆಯ ಪ್ರಕ್ರಿಯೆಯನ್ನು ತಿರುಚಾನೂರು ಕ್ಷೇತ್ರದ ದೇವಾಲಯದ ಹೊರಪ್ರಾಂಗಣದಲ್ಲಿ ಇರುವ ಉದ್ಯಾನವನದಲ್ಲಿ ಪ್ರಾರಂಭಿಸುತ್ತಾರೆ. ಈ ಉದ್ಯಾನವನವು ಅನೇಕ ವಿಧವಾದ ಪರಿಮಳಭರಿತವಾದ ಪುಷ್ಪಗಳನ್ನು ಒದಗಿಸಿಕೊಡುವಂತಹ ವೃಕ್ಷಗಳಿಂದ, ಬಳ್ಳಿಗಳಿಂದ, ಮರಗಳಿಂದ ತುಂಬಿದೆ. ಅದರ ಮಧ್ಯದಲ್ಲಿ ಅತ್ಯಂತ ರಮಣೀಯವಾದಂತಹ ಚಿಕ್ಕದಾದ ಸರೋವರವೂ ಇದೆ. ಮೆಟ್ಟಿಲುಗಳ ಮೂಲಕ ಇಳಿಯಬಹುದಾದಂತಹ ವ್ಯವಸ್ಥೆಯೂ ಕೂಡ ಆ ಬಾವಿಗೆ ಇದೆ. ಅದರ ತೀರದಲ್ಲಿಯೇ ಆನೆಗಳನ್ನು ಕಟ್ಟುವಂತಹ ಗಜಶಾಲೆಯೂ ಕೂಡ ಇದೆ. ಬಾಳೆಯ ಮರಗಳಿಂದ, ಮಾವಿನ ಮರಗಳಿಂದ, ತೆಂಗಿನ ಮರಗಳಿಂದ, ಅನೇಕ ವಿಧವಾದಂತಹ ಹೂವಿನ ಮರಗಳಿಂದ, ಬಳ್ಳಿಗಳಿಂದ ಶೋಭಿಸುವಂತಹ ಈ ಉದ್ಯಾನವನದ ಸೌಂದರ್ಯ ಅಸಾಧಾರಣವಾದದ್ದು. ಈ ಸುಂದರವಾದಂತಹ ತೋಟದ ಮಧ್ಯದಲ್ಲಿ ಕಲ್ಲಿನಿಂದ ಮಾಡಲ್ಪಟ್ಟಿರುವ ವೇದಿಕೆಯನ್ನು ಹೊಂದಿರುವ ಒಂದು ಸುಂದರವಾದ ಮಂಟಪವಿದೆ. ಆ ಮಂಟಪದಲ್ಲಿ ಈ ಅಂಕುರಾರ್ಪಣೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾರೆ. ಪ್ರತಿ ಶುಕ್ರವಾರ ಆ ಜಗನ್ಮಾತೆಗೆ ಇಲ್ಲಿ ಅಪರಾಹ್ನದಲ್ಲಿ ಅತ್ಯಂತ ಸುಂದರವಾದಂತಹ ಅಭಿಷೇಕೋತ್ಸವವನ್ನು ನಿರ್ವಹಿಸುತ್ತಾರೆ.
ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಪ್ರತಿ ಶುಕ್ರವಾರ ಆ ಅಭಿಷೇಕದ ವೈವಿಧ್ಯವನ್ನು, ವೈಚಿತ್ರ್ಯವನ್ನು, ವೈಶಿಷ್ಟ್ಯವನ್ನು ಭಕ್ತರಿಗೆ ನೇರವಾಗಿ ತೋರಿಸುವಂತಹ ಪ್ರಯತ್ನದ ಭಾಗವಾಗಿ ನೇರ ಪ್ರಸಾರವನ್ನು ಕೂಡ ಮಾಡುತ್ತದೆ. ಆ ರೀತಿಯಾಗಿ ಅತ್ಯಂತ ಮನೋಹರವಾದಂತಹ ಆ ತೋಟದಲ್ಲಿ ಅಂಕುರಾರ್ಪಣೆಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನು ಇಂದು ಕೈಗೊಳ್ಳುತ್ತಾರೆ. ಪಾಂಚರಾತ್ರ ಆಗಮ ವಿಧಿಗೆ ಅನುಸಾರವಾಗಿ ಮಂತ್ರ ತಂತ್ರಗಳಿಂದ ಕೂಡಿರುವಂತಹ ವಿಧಿವಿಧಾನಗಳೊಂದಿಗೆ ಮೃತ್ಸಂಗ್ರಹಣೆ, ಭೂಮಿ ಪೂಜೆ ಮೊದಲಾದಂತಹ ಅನೇಕ ಪ್ರಕ್ರಿಯೆಗಳು ನಡೆಯುತ್ತವೆ. ಭೂಮಿಯನ್ನು ಪೂಜಿಸುವಂತಹ ಆ ಭೂಮಾತೆಯನ್ನು ಅಥವಾ ಭೂದೇವಿಯನ್ನು ಪೂಜಿಸುವಂತಹ ಸಂದರ್ಭವೂ ಕೂಡ ಅತ್ಯಂತ ಅರ್ಥಪೂರ್ಣವಾದದ್ದು. ನಮಗೆಲ್ಲರಿಗೂ ಆಧಾರಭೂತವಾಗಿರುವಂತಹ ಈ ಭೂಮಿ ಆ ಜಗನ್ಮಾತೆಯ ದಿವ್ಯ ಸ್ವರೂಪವೇ ಆಗಿದೆ. ನಮಗೆಲ್ಲರಿಗೂ ಇದು ಆಶ್ರಯ, ಆಧಾರ, ಆಹಾರ. ಆದ್ದರಿಂದಾಗಿ ಈ ಭೂಮಿಯ ಋಣವೆನ್ನುವುದು ಯಾರಿಗೂ ತೀರಿಸಲು ಸಾಧ್ಯವಾಗದೇ ಇರುವಂತಹದ್ದು. ಆದ್ದರಿಂದಾಗಿ ಸೃಷ್ಟಿಯಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿರುವಂತಹ ಈ ಭೂಮಿಯ ಅಭಿಮಾನಿ ದೇವತೆಯಾಗಿರುವಂತಹ ಭೂದೇವಿಯನ್ನು ಆರಾಧಿಸುವಂತಹ ವಿಧಿವಿಧಾನಗಳನ್ನು ವೀಕ್ಷಿಸುತ್ತೀರಿ. ಮಹಾಲಕ್ಷ್ಮಿಯ ಇನ್ನೊಂದು ಸ್ವರೂಪವೇ ಭೂದೇವಿಯ ಸ್ವರೂಪ ಎನ್ನುವಂತಹ ಮಾತಿದೆ. ಆ ಮಹಾಲಕ್ಷ್ಮಿ ಅನೇಕ ವಿಧವಾದಂತಹ ರೂಪಗಳನ್ನು ಧಾರಣೆ ಮಾಡಿ ಜೀವರುಗಳನ್ನು ರಕ್ಷಿಸುತ್ತಿರುತ್ತಾಳೆ, ಪೊರೆಯುತ್ತಾಳೆ, ಅವರ ಸುಖ ದುಃಖಗಳಿಗೆ ಸ್ಪಂದಿಸುತ್ತಾಳೆ. ಆದ್ದರಿಂದಾಗಿ ಭೂಮಾತೆಯ ಸ್ವರೂಪದಲ್ಲಿ ವಿರಾಜಮಾನಳಾಗಿರುವ ಆ ಮಹಾಲಕ್ಷ್ಮಿ ಅಮ್ಮನವರನ್ನು ಪೂಜಿಸುವಂತಹ ಸಂದರ್ಭವನ್ನು ತಾವಿದೀಗ ವೀಕ್ಷಿಸುತ್ತೀರಿ. ಈ ಶುಕ್ರವಾರದ ತೋಟದ ಆ ಕಲ್ಲಿನ ಮಂಟಪದ ಕೆಳಭಾಗದಲ್ಲಿ ಆ ಭೂಮಾತೆಯ ಒಂದು ಚಿತ್ರವನ್ನು ಮಣ್ಣಿನಲ್ಲಿ ರಚಿಸಿದ್ದಾರೆ. ಮರದ ಬುಡದಲ್ಲಿ, ಹವಳದ ಮರದ ಬುಡದಲ್ಲಿ ಆ ಜಗನ್ಮಾತೆಯ ದಿವ್ಯವಾದಂತಹ ಒಂದು ಪೂಜನೆಯನ್ನು ನಿರ್ವಹಿಸುತ್ತಿರುವುದನ್ನು ತಾವು ವೀಕ್ಷಿಸುತ್ತಿದ್ದೀರಿ. ವಸ್ತ್ರಗಳಿಂದಲೂ, ಮಾಲೆಗಳಿಂದಲೂ, ಅರಿಶಿಣ ಕುಂಕುಮ ಮೊದಲಾದ ಮಂಗಳ ದ್ರವ್ಯಗಳಿಂದಲೂ ಆ ಭೂದೇವಿಯನ್ನು ಭೂಮಿಯಲ್ಲಿಯೇ ಚಿತ್ರಿಸಿ ಅಲಂಕರಿಸಿ ಪೂಜಿಸುತ್ತಿರುವುದನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಈ ಶುಭಕರವಾದಂತಹ ವೇಳೆಯಲ್ಲಿ ಆವಾಹನಾದಿ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಾ ವಿಧ ವಿಧವಾದಂತಹ ಅರ್ಚನೆಗಳನ್ನು ಕೂಡ ಮಾಡುತ್ತಾ ಆ ಭೂದೇವಿಯ ಅವಯವಗಳನ್ನು ಪೂಜಿಸಿ ಆ ಭೂಮಿಗೆ ಸಂತೋಷವಾಗುವಂತಹ ರೀತಿಯಲ್ಲಿ ರೇಷ್ಮೆಯ ವಸ್ತ್ರಗಳನ್ನು ಆ ಜಗನ್ಮಾತೆಗೆ ಅರ್ಪಿಸಿ ಆ ಜಗಜ್ಜನನಿಯ ಅನುಮತಿಯೊಂದಿಗೆ ಮಣ್ಣನ್ನು ಸಂಗ್ರಹಿಸಲಾಗುತ್ತದೆ. ಈ ಮಣ್ಣನ್ನು ಅಗೆದು ಸಂಗ್ರಹಿಸುವುದಕ್ಕೆ ಬೇಕಾದಂತಹ ಆಯುಧಕ್ಕೂ ಕೂಡ ಇದೀಗ ಕಂಕಣಧಾರಣಾದಿ ಪ್ರಕ್ರಿಯೆಗಳೊಂದಿಗೆ ಆ ಪೂಜೆಯನ್ನು ಮಾಡುವುದನ್ನು ತಾವು ಗಮನಿಸಬಹುದು. ಆಯಾ ಆಯುಧಗಳಲ್ಲಿಯೂ ಕೂಡ ಆಗಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವ ದೇವತೆಗಳನ್ನು ಆಹ್ವಾನಿಸಬೇಕಾಗುತ್ತದೆ. ಆ ರೀತಿ ಆಹ್ವಾನೆಯನ್ನು ಮಾಡುವುದರ ಮೂಲಕವಾಗಿ ಈ ಎಲ್ಲ ಪ್ರಕ್ರಿಯೆಗಳಿಗೂ ಒಂದು ವಿಶೇಷವಾದಂತಹ ದೈವತ್ವ ಬರುತ್ತದೆ. ದೈವಿಕವಾದಂತಹ ಈ ಮಹತ್ವಪೂರ್ಣವಾದಂತಹ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಿದ್ದೀರಿ. ಕಂಕಣಧಾರಣೆಯ ಸಂದರ್ಭವಾಗಿ ಆ ಭೂದೇವಿಗೆ ಕಂಕಣವನ್ನು ಮೇಳ ತಾಳಗಳೊಂದಿಗೆ ಅರ್ಪಿಸುತ್ತಿರುವುದನ್ನು ತಾವು ಗಮನಿಸಬಹುದು. ಭೂಮಿಯಲ್ಲಿಯೇ ಆ ಭೂಮಾತೆಯನ್ನು ಈ ಸಂದರ್ಭದಲ್ಲಿ ಚಿತ್ರಿಸಿರುವುದರಿಂದ ಇಲ್ಲಿ ಆ ಭೂಮಿಯ ಬಣ್ಣಕ್ಕೆ ಹೊಂದಿಕೊಂಡಿರುವಂತೆ ಇರುವುದರಿಂದ ಆ ಎಲ್ಲ ಅವಯವಾದಿಗಳನ್ನು ನಾವು ಗ್ರಹಿಸುವುದು ಕಷ್ಟವಾಗಿದೆ. ಈ ಸಂದರ್ಭದಲ್ಲಿ ಆ ಜಗನ್ಮಾತೆಗೆ ಅನೇಕ ವಿಧವಾದಂತಹ ವಸ್ತ್ರಗಳನ್ನು, ಅಲಂಕಾರಕ್ಕೆ ಬೇಕಾದಂತಹ ಪುಷ್ಪಗಳನ್ನು, ಮಂಗಳ ದ್ರವ್ಯಗಳನ್ನು ಅರ್ಪಿಸಿರುವುದನ್ನು ತಾವು ಗಮನಿಸುತ್ತಿರಬಹುದು. ಭೂಮಿ ಸೂಕ್ತ ಎಂದು ಕರೆಯಲ್ಪಡುವಂತಹ ಸೂಕ್ತವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪಠಿಸಲಾಗುತ್ತದೆ.
ಭೂಮಿ ಸೂಕ್ತವು ವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಭೂಮಿಯ ಮಹತ್ವವನ್ನು ತಿಳಿಯಪಡಿಸುವಂತಹದ್ದು. ಕಶ್ಯಪ ಪ್ರಜಾಪತಿಯ ಪುತ್ರಿಯಾಗಿ ಜಗನ್ಮಾತೆ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ. ಆ ರೀತಿಯಾದಂತಹ ಅನೇಕ ವಿಧವಾದಂತಹ ವೈಶಿಷ್ಟ್ಯಗಳಿಂದ ಕೂಡಿರುವ ಆ ಭೂದೇವಿಯ ಅರ್ಚನೆಯನ್ನು ಮಾಡುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಪಾಂಚರಾತ್ರ ಆಗಮ ವಿಧಿ ಮಂತ್ರತಂತ್ರಗಳೆರಡರಿಂದಲೂ ಕೂಡಿರುವುದರಿಂದಾಗಿ ಮಂತ್ರಗಳ ಜೊತೆಗೆ ಅನೇಕ ವಿಧವಾದಂತಹ ಮುದ್ರೆ ಮೊದಲಾದಂತಹ ತಂತ್ರಗಳನ್ನು, ಬೀಜಾಕ್ಷರಗಳನ್ನು ಬಳಸುವುದು ರೂಢಿಯಾದಂತಹ ವಿಷಯ. ಆದ್ದರಿಂದಾಗಿ ಇಂತಹ ಶುಭಕರವಾದಂತಹ ಒಂದು ಮಂತ್ರ ಪೂರಿತವಾದಂತಹ ಪಾಂಚರಾತ್ರ ಆಗಮದ ವಿಧಿಗೆ ಅನುಸಾರವಾಗಿ ನಡೆಯುವಂತಹ ಪ್ರಕ್ರಿಯೆಯನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಲೋಕರಕ್ಷಕಿಯಾದಂತಹ ಜಗನ್ಮಾತೆಯ ದಿವ್ಯವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಅತ್ಯಂತ ಮುಖ್ಯವಾದದ್ದು, ಆನಂದದಾಯಕವಾದದ್ದು. ಸರ್ವಲೋಕ ಶುಭದಾಯಿನಿಯಾದಂತಹ ಆ ಜಗನ್ಮಾತೆಯ ದಿವ್ಯವಾದಂತಹ ಒಂದು ಸ್ಥಾನದಲ್ಲಿ ನಡೆಯುತ್ತಿರುವಂತಹ ಈ ಪ್ರಕ್ರಿಯೆಯನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಆ ಜಗಜ್ಜನನಿಯ ಪರಿಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತವಾಗಲಿ ಎನ್ನುವಂತಹ ದೃಷ್ಟಿಯಿಂದ ಈ ಬ್ರಹ್ಮೋತ್ಸವಾದಿ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಿದ್ದಾರೆ. ವಿಶೇಷವಾಗಿ ಆ ಜಗಜ್ಜನನಿಯ ದಿವ್ಯವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಅತ್ಯಂತ ಮುಖ್ಯವಾದದ್ದು ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ನಾಳೆ ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ನಡೆದು ಬರಲಿಕ್ಕಿದೆ. ಆ ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಈ ಬ್ರಹ್ಮೋತ್ಸವದ ಪ್ರಕ್ರಿಯೆಗಳು ಪ್ರಾರಂಭವಾಗಿ ನಾಳೆ ರಾತ್ರಿ ವಾಹನ ಸೇವೆಯೂ ಕೂಡ ಪ್ರಾರಂಭವಾಗಲಿಕ್ಕಿದೆ. 9 ದಿನಗಳ ಈ ಉತ್ಸವ ಅಂಕುರಾರ್ಪಣೆಯೊಂದಿಗೆ ಒಟ್ಟು 10 ದಿನಗಳ ಕಾಲ ನಡೆಯುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಪ್ರಕ್ರಿಯೆ. ಈ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಾ ಕೃತಾರ್ಥರಾಗಿ ಆ ಜಗನ್ಮಾತೆಯ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆದು ಧನ್ಯರಾಗಬೇಕಾದಂತಹ ಅನಿವಾರ್ಯತೆ ಇದೆ. ಜೀವನದಲ್ಲಿ ಬರುವಂತಹ ಅನೇಕ ಕಷ್ಟಗಳನ್ನು, ನಷ್ಟಗಳನ್ನು ಸಮನ್ವಯಗೊಳಿಸುತ್ತಾ ಅವುಗಳಿಂದ ಪಾರಾಗುತ್ತಾ ಮುನ್ನಡೆಯನ್ನು ಸಾಧಿಸುವುದಕ್ಕೆ ಬೇಕಾದಂತಹ ಧೈರ್ಯವನ್ನು ಆ ಜಗನ್ಮಾತೆ ನಮ್ಮಲ್ಲಿ ತುಂಬುತ್ತಾಳೆ. ಆದ್ದರಿಂದಾಗಿ ಶ್ರೀಹರಿಯ ಪಟ್ಟದ ಅರಸಿಯಾದಂತಹ ಆ ಜಗನ್ಮಾತೆಯ ಪರಿಪೂರ್ಣವಾದಂತಹ ಅನುಗ್ರಹ ನಮ್ಮ ಮೇಲಿರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡೋಣ. ಆ ಮಹಾಲಕ್ಷ್ಮಿಯ ದಿವ್ಯವಾದಂತಹ ಚರಿತ್ರೆ, ಆ ಜಗನ್ಮಾತೆಯ ದಿವ್ಯವಾದಂತಹ ವೈಭವ ಅನೇಕರಿಂದ ವಿಶೇಷವಾದಂತಹ ರೀತಿಯಲ್ಲಿ ಹಾಡಿ ಹೊಗಳಲ್ಪಟ್ಟಿದೆ. ಆದ್ದರಿಂದಾಗಿ ಆ ಜಗನ್ಮಾತೆಯ ದಿವ್ಯವಾದಂತಹ ಒಂದು ವೈಭವವನ್ನು ತಿಳಿಯಪಡಿಸುತ್ತಾ ಅವಳನ್ನು ನಿತ್ಯ ಮುಕ್ತಳೆಂದು, ನಿರ್ವಿಕಾರಳೆಂದು, ನಿತ್ಯ ಸುಖ ಪರಿಪೂರ್ಣೆಯೆಂದು, ನಿತ್ಯಾನಿತ್ಯ ಜಗದಾಧಾರೆ, ಮುಕ್ತಾಮುಕ್ತ ಗುಣವಿನುತೆ ಮೊದಲಾದಂತಹ ರೀತಿಯಲ್ಲಿ ಆ ಜಗನ್ಮಾತೆಯನ್ನು ದಾಸರುಗಳು ಹಾಡಿ ಹೊಗಳಿದ್ದಾರೆ. ಅವಳು ಪುರುಷೋತ್ತಮನಾಗಿರುವ ಶ್ರೀ ಮಹಾವಿಷ್ಣುವಿನ ವಕ್ಷಸ್ಥಲದಲ್ಲಿ ನಿತ್ಯ ನಿವಾಸವನ್ನು ಪಡೆದಿರುವ ಆ ಜಗನ್ಮಾತೆಯನ್ನು ಪಿತರಂಚ ಪ್ರಯಂ ಸ್ವಃ ತ್ರಿಗುಂ ಸದ್ಧಾಮ ವಿರಾಜರಿವಾತ್ಮಲಿಂಗಾಯ ಶ್ರೀಯೇ ಪ್ರತ್ಯಸ್ಯ ಮಹತ್ಯುವಿಃ ಅಸ್ಯ ಪ್ರಾಣಾಗಪಾಣತ್ಯಂತಶ್ಚರದಿರೋಚನ ವ್ಯಕ್ಷ್ಯನ್ಮಹೇಶ ಸ್ವಃ ಯದ್ವಾ ಕೃತ್ವಾ ಪರೋಪಮನ್ಯಾಯದೋತ್ಯ ಸ್ವಲ್ಪಮಗ್ನೇ ತತ್ಪರಪುನಸ್ತೋದ್ವೀಪಯಾಮಸಿ ಯತ್ತೆ ಮನ್ಯವರೋತ್ತಸ್ಯ ಪೃಥಿವೀಮನುತತ್ವಸಿ ಆದಿತ್ಯ ವಿಶ್ವೇ ತದ್ದೇವಮಸಮಸ್ತ ಸಮಾಪರನ್ ಮೇದಿನೇ ದೇವೇ ವಸುಂಧರಾ ಸ್ಯಾದ್ವಸುಧಾ ದೇವೇ ವಾಸವೇ ಬ್ರಹ್ಮವರ್ಚಸವ್ಯಗೃಣಾನ್ ಶ್ರೋತ್ರಂಚಕ್ಷರ್ಮಣಃ ದೇವೇ ಹಿರಣ್ಯಗರ್ಭಿಣೇ ದೇವೇ ಪ್ರಸೋದರೇ ಸದನೆ ಸತ್ಯಾಯನೆ ಸೇತಾ ಸಮಪ್ರಭತೆ ಸಾವಿತ್ರೇ ಹನೋ ದೇವೇ ಮಹ್ಯಗೆ ಮಹಾಧರಣೆ ಮಹಾವ್ಯಧಿಷ್ಠ ಶೃಂಗ ಯಜ್ಞ ವಿಭೀಷಣೆ ಇಂದ್ರವಗ್ನೇ ವ್ಯಾಪಿನೇ ಸ್ವರಸರಿಹ ವಾಯುಮದೇ ಜಲಶಯನೆ ಶ್ರಿಯಂ ಧಾರಾಯ ಸತ್ಯಂ ಗೋಪರಿವೇದಿನೆ
सोमयसद्गङ्गायान् विष्णुपत्नीं महीं देवीं माधवीं माधवप्रियां लक्ष्मीं प्रियसखीं देवीं नमाम्यच्युतवल्लभां धरायै विद्महे सर्वसिद्ध्यै च धीमहि तन्नो धरा प्रचोदयात् धरायै विद्महे सर्वसिद्ध्यै च धीमहि तन्नो धरा प्रचोदयात् धरायै विद्महे सर्वसिद्ध्यै च धीमहि तन्नो धरा प्रचोदयात् धरायै विद्महे सर्वसिद्ध्यै च धीमहि तन्नो धरा प्रचोदयात्। ತಿರುಚಾನೂರು ಕ್ಷೇತ್ರದ ಬ್ರಹ್ಮೋತ್ಸವದ ಭಾಗವಾಗಿ ನಡೆಯುತ್ತಿರುವ ಅಂಕುರಾರ್ಪಣೆಯ ಪ್ರಕ್ರಿಯೆಯ ಅಂತರ್ಭಾಗವಾಗಿ ಆ ಭೂಮಾತೆಯನ್ನು ಪೂಜಿಸಿರುವಂತಹ ಪ್ರಕ್ರಿಯೆಯನ್ನು ತಾವು ವೀಕ್ಷಿಸಿದ್ದೀರಿ. ತಿರುಚಾನೂರು ಕ್ಷೇತ್ರದ ಮಹತ್ವಪೂರ್ಣವಾದಂತಹ ಸ್ಥಾನಗಳನ್ನು ತಾವು ಈ ಸಂದರ್ಭದಲ್ಲಿ ಈ ವಿಹಂಗ ವೀಕ್ಷಣೆಯಲ್ಲಿ ನೋಡಬಹುದು. ಅತ್ಯಂತ ಸುಂದರವಾಗಿರುವ ಅನೇಕ ವಿಧವಾದ ಪುಷ್ಪಗಳಿಂದ, ಫಲಗಳಿಂದ, ಅನೇಕ ವಿಧವಾದಂತಹ ವೈವಿಧ್ಯಗಳಿಂದ ಕೂಡಿರುವಂತಹ ಈ ತೋಟದಲ್ಲಿ ಈ ವಿಶಿಷ್ಟವಾದಂತಹ ಭೂಮಿ ಪೂಜೆ ನಡೆದು ಬರುತ್ತಿರುವುದನ್ನು ತಾವು ಗಮನಿಸಬಹುದು. ಈ ಸುಂದರವಾದಂತಹ ಉದ್ಯಾನವನವನ್ನು ಅನೇಕ ವಿಧವಾದ ವಿದ್ಯುತ್ ದೀಪಗಳಿಂದ ಅಲಂಕರಿಸುವುದರ ಮೂಲಕವಾಗಿ ಇದೊಂದು ದಿವ್ಯ ಲೋಕವೇ ಸರಿ ಎನ್ನುವಂತಹ ಭಾವವನ್ನು ಉಂಟುಮಾಡುವಂತಹ ರೀತಿಯಲ್ಲಿ ಇದನ್ನು ಅಲಂಕರಿಸಿದ್ದಾರೆ. ಸುತ್ತಲೂ ಎತ್ತರವಾದಂತಹ ಪ್ರಹಾರಿ ಗೋಡೆಯಿಂದ ಕೂಡಿರುವಂತಹ ಸ್ಥಾನ ಇದು. ಅದರಲ್ಲಿ ಇರುವಂತಹ ಒಂದು ಬಾವಿಯ ಎಲ್ಲ ಮೆಟ್ಟಲುಗಳಿಗೂ ಕೂಡ ವಿಶೇಷವಾದಂತಹ ದೀಪಗಳನ್ನು ವ್ಯವಸ್ಥೆ ಮಾಡುವುದರ ಮೂಲಕ ಇದೊಂದು ಅತ್ಯದ್ಭುತವಾದಂತಹ ಸ್ಥಾನವಾಗಿ ಗೋಚರವಾಗುತ್ತದೆ. ಈ ರಾತ್ರಿಯ ಸಂದರ್ಭದಲ್ಲಿ ಈ ಒಂದು ವಿಶಿಷ್ಟವಾದ ವೈಭವೋಪೇತವಾದಂತಹ ಸ್ಥಾನವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಇಲ್ಲಿರುವಂತಹ ಗಜಶಾಲೆಗೆ, ತೋಟಕ್ಕೆ ಬೇಕಾದಂತಹ ನೀರನ್ನು ಪೂರೈಸುವಂತಹ ಸ್ಥಾನ ಇದಾಗಿದೆ. ಅದೇ ರೀತಿಯಲ್ಲಿ ಸಹಜ ಸಿದ್ಧವಾದಂತಹ ಸೌಂದರ್ಯದೊಂದಿಗೆ ಶೋಭಿಸುವಂತಹ ಸ್ಥಾನ ಕೂಡ ಇದಾಗಿದೆ. ಇದಕ್ಕನುಗುಣವಾದಂತಹ ರೀತಿಯಲ್ಲಿ ಇದೀಗ ಎಲ್ಲ ವಿಧವಾದಂತಹ ವಿಧಿವಿಧಾನಗಳನ್ನು ನಿರ್ವಹಿಸುತ್ತಿದ್ದಾರೆ. ಭೂಮಿ ಪೂಜೆಯನ್ನು ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಕರ್ಪೂರ ಮಂಗಲ ನೀರಾಜನವನ್ನು ನಿವೇದಿಸುವುದರ ಮೂಲಕ ಆ ಭೂಮಿಯ ವೈಭವವನ್ನು ನೆನಪಿಗೆ ತರುವಂತಹ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿದ್ದಾರೆ. ಆ ಮಹಾಲಕ್ಷ್ಮಿಯ ಬ್ರಹ್ಮೋತ್ಸವದ ಪ್ರಾರಂಭದ ಸಂಕೇತವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಸಮಸ್ತ ಲೋಕಗಳಿಗೆ ಆಧಾರಭೂತಳಾಗಿರುವಂತಹ ಭೂಮಿ ಎಲ್ಲ ಜೀವಿಗಳಿಗೂ ಕೂಡ ಆಶ್ರಯವನ್ನು ಕೊಡುವುದರ ಜೊತೆಗೆ ಆಹಾರವನ್ನು ಕೂಡ ಒದಗಿಸುತ್ತಾ ಎಲ್ಲ ವಿಧವಾದಂತಹ ಭದ್ರತೆಯನ್ನು ನೀಡುವುದರ ಮೂಲಕ ಆ ಜಗಜ್ಜನನಿ ಅತ್ಯಂತ ಕಾರುಣ್ಯಮಯಳಾದಂತಹ ಸ್ವರೂಪದಲ್ಲಿ ವಿರಾಜಮಾನಳಾಗಿದ್ದಾಳೆ. ಆದ್ದರಿಂದ ಆ ಭೂಮಾತೆಯ ವಿಷಯದಲ್ಲಿ ಅತ್ಯಂತ ಗೌರವವನ್ನು ವಹಿಸುವುದು ಅತ್ಯಂತ ಮುಖ್ಯವಾದದ್ದು. ಭೂಮಿ ಮುನಿದರೆ ಯಾವ ಜೀವರಾಶಿಯೂ ಕೂಡ ಈ ಭೂಮಿಯ ಮೇಲೆ ಇರಲು ಸಾಧ್ಯವಿಲ್ಲ. ಆದ್ದರಿಂದಾಗಿ ಅಂತಹ ನಮಗೆಲ್ಲರಿಗೂ ಆಧಾರಭೂತವಾಗಿರುವ ಒಂದು ಕ್ಷಣವೂ ಕೂಡ ಯಾವ ಆಧಾರವಿಲ್ಲದೆ ನಾವು ಇರಲು ಸಾಧ್ಯವಿಲ್ಲವೋ ಅಂತಹ ನಿರಂತರವಾಗಿ ನಮ್ಮನ್ನು ಹೊತ್ತು ತಿರುಗುವಂತಹ ಆ ಜಗನ್ಮಾತೆಯ ದಿವ್ಯವಾದಂತಹ ಅನುಗ್ರಹ ನಮಗೆ ಅತ್ಯಂತ ಮುಖ್ಯವಾದದ್ದು. ಸಮಸ್ತ ಬ್ರಹ್ಮಾಂಡದಲ್ಲಿ ಅನೇಕ ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಾದಿಗಳಿದ್ದರೂ ಕೂಡ ಈ ಭೂಮಿಗೆ ಹೋಲುವಂತಹ ಇನ್ನೊಂದು ಗ್ರಹವಾಗಲಿ ಸ್ಥಾನವಾಗಲಿ ಇದೆಯೇ ಎನ್ನುವಂತಹ ವಿಷಯದಲ್ಲಿ ಸಂದಿಗ್ಧಾವಸ್ಥೆ ಇನ್ನೂ ಮುಂದುವರೆದಿದೆ. ಆದ್ದರಿಂದ ಭಾಗ್ಯಕ್ಕೆ ಅನುಗುಣವಾಗಿ ಅದೃಷ್ಟದಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದ್ದೇವೆ. ಅದರಲ್ಲಿಯೂ ಈ ಭರತ ಭೂಮಿಯಲ್ಲಿ
ಜನ್ಮವನ್ನು ಪಡೆದಿದ್ದೇವೆ. ಆದ್ದರಿಂದಾಗಿ ಇಂತಹ ಮಹತ್ವಪೂರ್ಣವಾದಂಥ ಅವಕಾಶ ಆ ಜಗನ್ಮಾತೆಯಾದಂತಹ ಭೂದೇವಿಯ ತೊಟ್ಟಿಲಿನಲ್ಲಿ ಇರುವಂತಹ ಮಗುವಿನಂತೆ ನಾವೆಲ್ಲರೂ ಕೂಡ ಆನಂದವನ್ನು ಅನುಭವಿಸುತ್ತಿದ್ದೇವೆ. ಅಂತಹ ದಿವ್ಯವಾದಂತಹ ರಕ್ಷಣೆಯನ್ನು ಪೋಷಣೆಯನ್ನು ನೀಡುತ್ತಿರುವಂತಹ ಜಗನ್ಮಾತೆಗೆ ನಮಸ್ಕರಿಸುತ್ತಾ ಮುಂದೆ ನಡೆಯುವಂತಹ ಪ್ರಕ್ರಿಯೆಗಳನ್ನು ವೀಕ್ಷಿಸಬಹುದು. ಭೂಮಾತೆಗೆ ವಸ್ತ್ರ ಸಮರ್ಪಣೆಯನ್ನು ನಡೆಸಿ ಮೃತ್ಸಂಗ್ರಹಣಾದಿ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಾರೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಇದೀಗ ಕೈಗೊಳ್ಳುತ್ತಿದ್ದಾರೆ. ಭೂಮಾತೆಗೆ ಅಲಂಕರಿಸಿರುವಂಥ ಎಲ್ಲ ಮಾಲಿಕೆಗಳನ್ನು ಈ ಸಂದರ್ಭದಲ್ಲಿ ಹೊರತುಪಡಿಸಿ ಮೃತ್ಸಂಗ್ರಹಣೆಯನ್ನು ಮಾಡಿ ಆ ಮೃತ್ತಿಕೆಯನ್ನು ಬಂಗಾರದ ಹರಿವಾಣದಲ್ಲಿ ಇರಿಸಿಕೊಂಡು ಅನೇಕ ವಿಧವಾದಂಥ ಪುಷ್ಪಗಳಿಂದ ವಸ್ತ್ರಗಳಿಂದ ಅಲಂಕರಿಸಿ ಅದನ್ನು ಶಿರಸ್ಸಿನ ಮೇಲೆ ಧರಿಸಿ ಆ ಹರಿನಾಮ ಸಂಕೀರ್ತನೆ ಅಥವಾ ಹರಿನಾಮವನ್ನು ಮನಸ್ಸಿನಲ್ಲಿ ಉಚ್ಚರಿಸಿಕೊಳ್ಳುತ್ತಾ ಮೇಳತಾಳಗಳೊಂದಿಗೆ ಮುಂದುವರೆದು ಹೋಗುವುದನ್ನು ತಾವು ಗಮನಿಸಬಹುದು. ಈ ಸಂದರ್ಭದಲ್ಲಿ ಇರುವಂತಹ ಈ ತಿರುಮಲ ತಿರುಪತಿ ದೇವಸ್ಥಾನದ ಹಿರಿಯ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಮರ್ಯಾದೆಯನ್ನು ಒಪ್ಪಿಸಿದ್ದಾರೆ. ಅದು ಪ್ರಸಾದವೂ ಹೌದು, ಮರ್ಯಾದೆಯೂ ಹೌದು. ಆ ಜಗನ್ಮಾತೆಯ ಕೃಪೆ ಇದ್ದವರೇ ಅಧಿಕಾರಿಗಳಾಗಿರುತ್ತಾರೆ ಎನ್ನುವಂತಹ ದೃಷ್ಟಿಯಲ್ಲಿ ಆ ಜಗನ್ಮಾತೆಯ ಪರಿಪೂರ್ಣವಾದಂತಹ ಅನುಗ್ರಹ ಅವರಿಗಿರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಕೈಯುತ್ತಾ ಮುಂದೆ ನಡೆಯುವಂತಹ ಆ ಮೆರವಣಿಗೆಯ ಉತ್ಸವಗಳನ್ನು ಕೂಡ ನೋಡಬಹುದಾಗಿದೆ. ಈ ಸಂದರ್ಭದಲ್ಲಿ ಅರ್ಚಕರು ಮರ್ಯಾದಾಪೂರ್ವಕವಾಗಿ ಈ ಶುಭಕರವಾದ ದ್ರವ್ಯಗಳನ್ನು ಕೊಂಡೊಯ್ಯುವುದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಿರ್ವಹಿಸಿಕೊಂಡು ರೇಷ್ಮೆಯ ವಸ್ತ್ರವನ್ನು ಧರಿಸಿ ಉತ್ತರೀಯವನ್ನು ಹೊದ್ದು ಅದೇ ರೀತಿಯಲ್ಲಿ ಶಿರಸ್ಸಿನ ಮೇಲೆ ಬಂಗಾರದ ಪಾತ್ರೆಯನ್ನು ಇರಿಸಿಕೊಂಡು ಮೇಳತಾಳಗಳೊಂದಿಗೆ ಅನೇಕ ವಿಧವಾದ ರಕ್ಷಕ ಭಟರ ರಕ್ಷಣೆಯೊಂದಿಗೆ ಆ ಜಗನ್ಮಾತೆಯ ಬ್ರಹ್ಮೋತ್ಸವಕ್ಕಾಗಿ ಸಿದ್ಧಪಡಿಸಿಕೊಂಡಿರುವ ಯಾಗಶಾಲೆಯತ್ತ ಹೋಗುವುದನ್ನು ನೋಡಲಿಕ್ಕಿದ್ದೀರಿ. ಈ ಸಂದರ್ಭದಲ್ಲಿ ಈ ತಿರುಚಾನೂರು ಕ್ಷೇತ್ರದ ಅಮ್ಮನವರ ಸಾನ್ನಿಧ್ಯದ ಸುಂದರವಾದ ಶಿಲ್ಪಕಲಾ ಶೋಭಿತವಾದಂತಹ ಗೋಪುರವನ್ನು ವೀಕ್ಷಿಸುತ್ತಿದ್ದೀರಿ. ಅಂತಹ ಮಹತ್ವಪೂರ್ಣವಾದಂತಹ ಗೋಪುರವನ್ನು ವೀಕ್ಷಿಸುತ್ತಾ ಜಗನ್ಮಾತೆಯನ್ನು ನೆನೆಯುತ್ತಾ ಈ ಹಾಡನ್ನು ಕೇಳಿ ಕೃತಾರ್ಥರಾಗೋಣ. ಬಾರೇ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೇ ವೆಂಕಟರಮಣಿ ಬಾರೇ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೇ ವೆಂಕಟರಮಣಿ ಬಾರೇ ವೆಂಕಟರಮಣಿ ಪಾರಾಯಣ ಕೇಳೆ ಬಾರೇ ವೆಂಕಟರಮಣಿ ಪಾರಾಯಣ ಕೇಳೆ ಚಾರುವದನೆ ಉಪಹಾರ ಕಾಲಕ್ಕೆ ನಿತ್ಯ ಬಾರೇ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೇ ವೆಂಕಟರಮಣಿ ಏನು ಪುಣ್ಯವೇ ನಂದು ಪಾರಾಯಣಿ ನೀನೇ ಕೇಳುತ್ತ ಬಂದು
ಪುಣ್ಯವೇ ನಂದು ಪಾರಾಯಣಿ ನೀನೇ ಕೇಳುತ್ತಾ ಬಂದು ಹೀನ ಮಾನವನಿಗೆ ನೀನು ಬರುವಿ ಎಂಬೋ ಹೀನ ಮಾನವನಿಗೆ ನೀನು ಬರುವಿ ಎಂಬೋ ಜ್ಞಾನವಿಲ್ಲದೆ ಉಚ್ಚ ಸ್ಥಾನದೊಳಗೆ ಕೂಡೆ ಬಾರೇ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ಸ್ವಪ್ನದೊಳಗೆ ಬರುವಿ ಶ್ರೀದೇವಿ ಕ್ಷಿಪ್ರತನದಿ ಪೋಗುವಿ ಅಮ್ಮ ಸ್ವಪ್ನದೊಳಗೆ ಬರುವಿ ಶ್ರೀದೇವಿ ಕ್ಷಿಪ್ರತನದಿ ಪೋಗುವಿ ಸರ್ಪಶಯನ ನಮ್ಮಪ್ಪ ಗೋಕುಲ ಬಾಲನ ಸರ್ಪಶಯನ ನಮ್ಮಪ್ಪ ಗೋಕುಲ ಬಾಲನ ಅಪ್ಪಿಕೊಂಬುವ ಸುಖ ಒಪ್ಪಿಸೋ ಬೇಗನೆ ಬಾರೇ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಮಂಗಳಾಂಗಿ ನಿನ್ನ ಕಾಣದೆ ಬಲು ಭಂಗ ಪಡುವೆ ನಮ್ಮ ಮಂಗಳಾಂಗಿ ನಿನ್ನ ಕಾಣದೆ ಬಲು ಭಂಗ ಪಡುವೆ ನಮ್ಮ ಗಂಗಾ ಜನಕ ಸಿರಿರಂಗನಂಕದಿ ಕೂತು ಗಂಗಾ ಜನಕ ಸಿರಿರಂಗನಂಕದಿ ಕೂತು ಭೃಂಗ ಕುಂತಳೆ ಹೃದಯಾಂಗದೊಳಗಾಡೆ ಪಾರೇ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೇ ವೆಂಕಟರಮಣಿ ಬಾರೇ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೇ ವೆಂಕಟರಮಣಿ
ಎಲ್ಲ ದೇವತೆಗಳನ್ನು ತಡೆದಿಹೇ ಪುಲ್ಲವಾರಿ ಜನಯನೇ ಎಲ್ಲ ದೇವತೆಗಳನ್ನು ತಡೆದಿಹೇ ಪುಲ್ಲವಾರಿ ಜನಯನೇ ಗೊಲ್ಲ ಬಾಲನ ಪಾದ ಪಲ್ಲವ ನೋಡದೆ ಗೊಲ್ಲ ಬಾಲನ ಪಾದ ಪಲ್ಲವ ನೋಡದೆ ನಿಲ್ಲವಲ್ಲದು ಮನ ಸೊಲ್ಲು ಲಾಲಿಸು ಬೇಗ ಬಾರೇ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಇಂದಿರೇಶನ ರಾಣಿ ಎನ್ನಯ ಮನ ಮಂದಿರದೊಳು ಬಾನಿ ಇಂದಿರೇಶನ ರಾಣಿ ಎನ್ನಯ ಮನ ಮಂದಿರದೊಳು ಬಾನಿ ನಂದ ಗೋಕುಲ ಬಾಲಕಂದನ ನೆತ್ತಿ ನಂದ ಗೋಕುಲ ಬಾಲಕಂದನ ನೆತ್ತಿ ಕರೆತಂದು ತೋರಿಸೆ ಅರವಿಂದನಯನೆ ಲಕ್ಷ್ಮೀ ಬಾರೇ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಪಾರಾಯಣ ಕೇಳೆ ಬಾರೆ ವೆಂಕಟರಮಣಿ ಪಾರಾಯಣ ಕೇಳೆ ಚಾರುವದನೆ ಉಪಹಾರ ಕಾಲಕ್ಕೆ ನಿತ್ಯ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ಅಮ್ಮ ಬಾರೆ ಲಕ್ಷ್ಮೀ ಬಾರೆ. ವೆಂಕಟರಮಣನ ರಮಣಿಯಾಗಿರುವ ತಿರುಚಾನೂರು ಕ್ಷೇತ್ರದ ಪದ್ಮಾವತಿ ಅಮ್ಮನವರ ವಾರ್ಷಿಕೋತ್ಸವದ ಭಾಗವಾಗಿ ಮೃತ್ಸಂಗ್ರಹಣೆಯ ಅಂಗವಾಗಿ ನಡೆಯುತ್ತಿರುವ ಮೆರವಣಿಗೆಯನ್ನು ವೀಕ್ಷಿಸುತ್ತಿದ್ದಿರಿ. ಪದ್ಮ ಸರೋವರದ ತಟದಲ್ಲಿ ಅರ್ಚಕರು, ಅಧಿಕಾರಿಗಳು, ಭಕ್ತರು, ಸೇವಕರು ಹೀಗೆ ಇವರೆಲ್ಲರೂ ಕೂಡ ಯಾಗಶಾಲೆಗೆ ಹೋಗುವಂತಹ ಪ್ರಕ್ರಿಯೆಯನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಸರ್ವ ಸೇನಾಧಿಪತಿಯಾದ ವಿಶ್ವಕ್ಸೇನನು ತನ್ನ ರಾಜಠೀವಿಯಿಂದ ಮುನ್ನಡೆಯುತ್ತಿದ್ದಾನೆ. ಅವನ ಮುಂಗಡೆಯಲ್ಲಿ ಅರ್ಚಕರು ತಲೆಯ ಮೇಲೆ ಆ ಮೃತ್ತಿಕೆಯನ್ನು ಇರಿಸಿಕೊಂಡು ಹೋಗುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಅದರ ಜೊತೆಯಲ್ಲಿ ಸುದರ್ಶನ ಚಕ್ರ ಮೊದಲಾದಂತಹ ಅನೇಕ ವ್ಯವಸ್ಥೆಗಳನ್ನು ತಾವು ಈ ಸಂದರ್ಭದಲ್ಲಿ ಗಮನಿಸುತ್ತಿದ್ದೀರಿ.
ಆ ಮಹತ್ವಪೂರ್ಣವಾದ ಪ್ರಕ್ರಿಯೆ ಸರ್ವ ಸಂತೋಷದಾಯಕವಾಗಿ ವಿರಾಜಮಾನವಾಗಿದೆ. ಛತ್ರ ಚಾಮರಾದಿ ರಾಜಮರ್ಯಾದೆಗಳೊಂದಿಗೆ ಮುನ್ನಡೆಯುತ್ತಿರುವುದನ್ನು ನೋಡುತ್ತಿದ್ದೀರಿ. ಈ ಅಂಕುರಾರ್ಪಣೆಯೇ ಈ ವಾರ್ಷಿಕ ಬ್ರಹ್ಮೋತ್ಸವದ ಅತ್ಯಂತ ಮುಖ್ಯವಾದಂತಹ ಭಾಗಗಳಲ್ಲಿ ಒಂದಾಗಿದೆ. ಇದರ ಮೂಲಕವೇ ಯಾಗಾದಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತವೆ. ಯಾಗಶಾಲೆಯಲ್ಲಿ ಅನೇಕ ವಿಧವಾದಂತಹ ದಿಗ್ಬಂಧನಾದಿ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಾರೆ. ಎಲ್ಲ ದಿಕ್ಕುಗಳಲ್ಲಿಯೂ ದಿಕ್ಪಾಲಕರುಗಳನ್ನು ಸ್ಥಿರಗೊಳಿಸುತ್ತಾರೆ. ಯಾಗಶಾಲೆಯು ಅತ್ಯಂತ ಭದ್ರವಾಗಿ ಯಾವುದೇ ವಿಧವಾದಂತಹ ವಿಘ್ನಗಳು ಆ ಯಜ್ಞ ಪ್ರಕ್ರಿಯೆಯಲ್ಲಿ ಉಂಟಾಗದೇ ಇರುವಂತೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳುವಂತಹ ಋತ್ವಿಕರುಗಳನ್ನು ನೇಮಿಸುತ್ತಾರೆ. ಈ ಬ್ರಹ್ಮೋತ್ಸವದ ಎಲ್ಲ ಪ್ರಕ್ರಿಯೆಗಳು ಕೂಡ ಅವ್ಯಾಹತವಾಗಿ ನಡೆಯುವುದಕ್ಕೆ ಬೇಕಾದಂತಹ ಏರ್ಪಾಟುಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಕಂಕಣ ಭಟ್ಟಾರಕರನ್ನು ನೇಮಿಸುತ್ತಾರೆ. ಅವರಿಗೆ ದೀಕ್ಷೆಯನ್ನು ಕೊಡಲಾಗುತ್ತದೆ. ಆ ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹದಿಂದ, ಆ ಜಗನ್ಮಾತೆಯ ಪರಿಪೂರ್ಣವಾದ ಕೃಪಾದೃಷ್ಟಿಯಿಂದ ಅವರು ರಕ್ಷಿತರಾಗಿರುವಂತೆ ಈ 10 ದಿನಗಳ ಕಾಲ ಯಾವುದೇ ವಿಧವಾದಂತಹ ಅನಾರೋಗ್ಯವಾಗಲಿ, ಅಶೌಚವಾಗಲಿ ಅಥವಾ ಮತ್ತಿತರ ಯಾವುದೇ ವಿಧವಾದಂತಹ ತೊಡಕು, ತೊಂದರೆಗಳು, ಬಾಧೆಗಳು, ಚಿಂತೆ ಮೊದಲಾದವುಗಳು ಉಂಟಾಗದೇ ಇರುವಂತೆ ಈ ಅಂಕುರಾರ್ಪಣೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಂಕಣಧಾರಣೆಯನ್ನು ಮಾಡಿಸಲಾಗುತ್ತದೆ. ಹೀಗೆ ಪ್ರತಿಯೊಂದು ಪ್ರಕ್ರಿಯೆಯೂ ಕೂಡ ಅತ್ಯಂತ ವಿಶಿಷ್ಟವಾದುದಾಗಿ ಆ ಪರಮಾತ್ಮನ ಅಣತಿಯಂತೆ, ಆ ಜಗನ್ಮಾತೆಯ ಆಜ್ಞೆಯಂತೆ ಭಕ್ತಜನರೆಲ್ಲರ ಪರಿಶುದ್ಧವಾದಂತಹ ಸಂಕಲ್ಪದಂತೆ ಮುನ್ನಡೆಯುವುದನ್ನು ನಾವು ಗಮನಿಸಬಹುದು. ರಥಬೀದಿಯಲ್ಲಿ ಮೇಳತಾಳಗಳೊಂದಿಗೆ, ಓಂಕಾರ ನಾದದೊಂದಿಗೆ, ಶಂಖಧ್ವನಿಯೊಂದಿಗೆ ನಡೆಯುತ್ತಿರುವಂತಹ ಈ ಮೆರವಣಿಗೆಯನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಘಂಟಾ ನಾದ ಪುರಸ್ಸರವಾಗಿ ಕಲಶ ಮೊದಲಾದಂತಹ ಮಂಗಳ ದ್ರವ್ಯಗಳೊಂದಿಗೆ, ಅನೇಕ ವಿಧವಾದಂತಹ ವಿಂಜಾಮರ ಮೊದಲಾದಂತಹ ಸೇವೆಗಳೊಂದಿಗೆ ಶ್ವೇತಛತ್ರದ ಛಾಯೆಯಲ್ಲಿ ಈ ಮೃತ್ತಿಕೆಯನ್ನು ಕೊಂಡೊಯ್ಯಲಾಗುತ್ತದೆ. ರಾತ್ರಿಯಲ್ಲಿಯೂ ಕೂಡ ಈ ಶ್ವೇತಛತ್ರದ ಅನಿವಾರ್ಯತೆ ಏನಿದೆ ಎನ್ನುವಂತಹ ಚಿಂತನೆ ಉಂಟಾಗಬಹುದು. ಇವೆಲ್ಲವೂ ಕೂಡ ಮರ್ಯಾದೆಯ ಸಂಕೇತಗಳು. ಇವುಗಳೆಲ್ಲದಕ್ಕಿಂತಲೂ ಹಿರಿದಾದಂತಹ ಇನ್ನೊಂದು ಮಂಗಳ ಸಂಕೇತವೇನೆಂದರೆ, ಈ ಉತ್ಸವದಲ್ಲಿ ಆನೆಗಳು ಮುಂದೆ ಗಾಂಭೀರ್ಯದಿಂದ ಹೆಜ್ಜೆಯನ್ನು ಇಡುತ್ತಾ ಮುನ್ನಡೆಯುತ್ತವೆ. ಮೇಳತಾಳಗಳ ಘೋಷಗಳು ಮೊಳಗುತ್ತಿರುತ್ತವೆ. ದುಷ್ಟಶಕ್ತಿಗಳು ದಿಕ್ಕಾಪಾಲಾಗಿ ಓಡುತ್ತವೆ. ಆ ರೀತಿಯಾಗಿ ದುಷ್ಟರನ್ನು ದೂರಗೊಳಿಸುವ, ಶಿಷ್ಟರನ್ನು ಸನ್ನಿಹಿತಗೊಳಿಸುವ, ದೇವತೆಗಳಿಗೆ ಆನಂದವನ್ನು ಉಂಟು ಮಾಡುವ, ರಾಕ್ಷಸ ಸ್ವಭಾವವನ್ನು ಹೊಂದಿರುವವರಿಗೆ ದುಃಖವನ್ನು ಉಂಟು ಮಾಡುವಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತವೆ. ಮಂತ್ರಪಠನ ಪುರಸ್ಸರವಾಗಿ ನಡೆಸುವಂತಹ ದಿಗ್ಬಂಧನಗಳು ಯಾವುದೇ ವಿಧವಾದಂತಹ ವಿಘ್ನಗಳು ಬಾರದೇ ಇರುವಂತೆ ತಡೆಯುತ್ತವೆ. ಆ ರೀತಿಯಾಗಿ ಆ ಜಗನ್ಮಾತೆಯ ಸಂಕಲ್ಪಕ್ಕೆ ಅನುಸಾರವಾಗಿ ನಡೆಯುವಂತಹ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಿದ್ದೀರಿ. ವಿಶ್ವಕ್ಸೇನನ್ನು ಇಲ್ಲಿರುವಂತಹ ಮಂಟಪದ ಸಮೀಪದಲ್ಲಿ ನಿಲ್ಲಿಸಲಾಗಿದೆ. ಭಕ್ತರೆಲ್ಲರೂ ಕೂಡ ವಿಶ್ವಕ್ಸೇನನಿಗೆ ನಮಸ್ಕರಿಸಿದ್ದಾರೆ. ವಿಶ್ವಕ್ಸೇನನು ಎಲ್ಲ ವಿಧವಾದಂತಹ ಏರ್ಪಾಟುಗಳನ್ನು ತನ್ನ ದೃಷ್ಟಿಪಾತ ಮಾತ್ರದಿಂದಲೇ ಅರಿತಿದ್ದಾನೆ. ಪದ್ಮ ಸರೋವರದ ತಟದಲ್ಲಿ ಯಾತ್ರೆ ಮುಂದುವರಿಯುತ್ತಿದೆ. ತಿರುಚಾನೂರು ಕ್ಷೇತ್ರಕ್ಕೆ ಅತ್ಯಂತ ದೀರ್ಘವಾಗಿರುವಂತಹ ರಥಬೀದಿ ಇದೆ. ಆ ರಥಬೀದಿ ದೇವಸ್ಥಾನದ ಸುತ್ತಷ್ಟೇ ಅಲ್ಲದೆ ಗ್ರಾಮದ ಸುತ್ತಲೂ ಕೂಡ ಇರುವುದರಿಂದ ಎಲ್ಲ ಉತ್ಸವಗಳು ಕೂಡ ಸುದೀರ್ಘ ಕಾಲ ನಡೆಯುತ್ತವೆ. ಗ್ರಾಮೀಣರು ಕೂಡ ಇದನ್ನು ಗ್ರಾಮೋತ್ಸವವಾಗಿ ಪರಿಗಣಿಸಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮನೆ ಮನೆಗೂ ಕೂಡ ಕರ್ಪೂರ ನೀರಾಜನಾದಿ ಸೇವೆಗಳನ್ನು ನಿರ್ವಹಿಸುತ್ತಾರೆ. ಆದ್ದರಿಂದ ಇಲ್ಲಿನ ವಾಹನ ಸೇವೆಗಳು ಅತ್ಯಂತ ನಿಧಾನಗತಿಯಾಗಿ, ಅತ್ಯಂತ ಸುಂದರವಾಗಿ, ಮನೋಹರವಾಗಿ, ಮನೋಜ್ಞವಾಗಿ ಮೇಳತಾಳಗಳೊಂದಿಗೆ, ಭಕ್ತಜನರ ಜಯಘೋಷಗಳೊಂದಿಗೆ ಮುಂದುವರಿಯುತ್ತದೆ. ಆ ರೀತಿಯಾಗಿ ದೇವಸ್ಥಾನದ ಸುತ್ತಷ್ಟೇ ಅಲ್ಲದೆ ಸ್ವಾಮಿ ಪುಷ್ಕರಣಿಯ ಸಮಾನವಾದಂತಹ ಪದ್ಮ ಸರೋವರ ಅದರ ಸುತ್ತಲೂ ಕೂಡ ಹೋಗುವುದನ್ನು ನೋಡಬಹುದು. ತಿರುಮಲ ಕ್ಷೇತ್ರದಲ್ಲಿ ಹೇಗೆ ಸ್ವಾಮಿ ಪುಷ್ಕರಣಿಯೋ ಈ ಕ್ಷೇತ್ರದಲ್ಲಿ ಪದ್ಮ ಪುಷ್ಕರಣಿ ಅಂತಹ ಮಹತ್ವವನ್ನು ಪಡೆದಿದೆ. ಅನೇಕ ತೀರ್ಥಗಳಿಂದ ಕೂಡಿರುವಂತಹ ಪರಮ ಪವಿತ್ರವಾದಂತಹ ಸ್ಥಾನವಾಗಿ ಇದನ್ನು ಪರಿಗಣಿಸಿದ್ದಾರೆ.
ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಈ ವಿಶಿಷ್ಟವಾದಂತಹ ಒಂದು ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಿದ್ದೀರಿ. ದೇವಸ್ಥಾನಕ್ಕೆ ಹೊಂದಿಕೊಂಡಿರುವಂತಹ ಮನೆಗಳನ್ನು, ಮಠಗಳನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಅದರ ಜೊತೆಗೆ ನಡೆಯುತ್ತಿರುವಂತಹ ಈ ಮಂಗಳಕರವಾದಂತಹ ಮೆರವಣಿಗೆಯನ್ನು ಕೂಡ ತಾವು ನೋಡುತ್ತಿದ್ದೀರಿ. ಅಲ್ಲಲ್ಲಿ ವಿಶ್ರಾಂತಿಗಾಗಿ ಚಪ್ಪರಗಳನ್ನು ಹಾಕಿದ್ದಾರೆ. ಆಯಾ ಸ್ಥಾನಗಳಲ್ಲಿ ಕ್ಷಣಕಾಲ ನಿಂತು ಉಪಚಾರವನ್ನು ಸ್ವೀಕರಿಸಿ ವಾಹನಗಳು ಮುಂದಕ್ಕೆ ತೆರಳುವುದನ್ನು ಕೂಡ ಗಮನಿಸಬಹುದು. ವಾಹನಕ್ಕಷ್ಟೇ ಅಲ್ಲದೆ ವಾಹನದಾರರಿಗೂ ಅರ್ಚಕರಿಗೂ ಎಲ್ಲರಿಗೂ ಅದು ಚಿಕ್ಕದಾದಂತಹ ಒಂದು ವಿಶ್ರಾಂತಿಯ ಸ್ಥಾನ. ಆದ್ದರಿಂದ ಮಳೆಯಿಂದಲೂ ಬಿಸಿಲಿನಿಂದಲೂ ಕಾಯುವಂತಹ ರೀತಿಯಲ್ಲಿ ಚಪ್ಪರಗಳನ್ನು ನಿರ್ಮಿಸಲಾಗಿದೆ. ಆ ರೀತಿಯಾಗಿ ಇಂಥ ವಿಶೇಷವಾದ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ. ಇಂತಹ ತಂಗುದಾಣಗಳನ್ನು ನಿರ್ಮಿಸುವಲ್ಲಿಯೂ ಕೂಡ ಐತಿಹಾಸಿಕವಾದ ಅನೇಕ ಕಾರಣಗಳಿವೆ. ಈ ದೇವಾಲಯವನ್ನು ಕಟ್ಟಿ ಪೋಷಿಸಿ ಅದರ ಹೊಣೆಯನ್ನು ಹೊತ್ತಂತಹ ಅನೇಕ ಕುಟುಂಬಗಳು ಈ ದೇವಸ್ಥಾನದ ಸುತ್ತಲೂ ಇರುವುದರಿಂದ ಹಿಂದಿನ ಅನೇಕ ತಲೆಮಾರುಗಳ ಹಿಂದೆ ಅವರು ಮಾಡಿದಂತಹ ಸೇವೆಯನ್ನು ನೆನಪಿನಲ್ಲಿಟ್ಟುಕೊಂಡು ಇಂದಿಗೂ ಕೂಡ ಅವರಿಗೆ ಅಂತಹ ಗೌರವವನ್ನು, ಮರ್ಯಾದೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಆಯಾ ದಾನಿಗಳ ಅಥವಾ ಮಹಾಪೋಷಕರ ಮನೆಯ ಮುಂಗಡೆಯಲ್ಲಿ ಚಪ್ಪರಗಳನ್ನು ಹಾಕಿ ಅಲ್ಲಿ ವಾಹನವು ನಿಲ್ಲುವಂತೆ ಮಾಡಲಾಗುತ್ತದೆ. ಆ ನಿಂತಹ ವಾಹನಕ್ಕೆ ಮಂಗಲ ನೀರಾಜನವನ್ನು ಅಥವಾ ಆ ಕುಟುಂಬದವರು ಒಪ್ಪಿಸಿರುವಂತಹ ಹಣ್ಣು ಹಂಪಲುಗಳನ್ನು ನೈವೇದ್ಯವಾಗಿ ನಡೆಸಿ ಆನಂತರ ಮುಂದುವರಿಯುವುದನ್ನು ನಾವು ಗಮನಿಸಬಹುದಾಗಿದೆ. ಈ ಮಹತ್ವಪೂರ್ಣವಾದಂತಹ ಸ್ಥಾನಗಳ ವಿಷಯದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ಅನೇಕ ಸಂಶೋಧನೆಗಳನ್ನು ಮಾಡಿದೆ. ಈ ಕ್ಷೇತ್ರದ ಹಿನ್ನೆಲೆಯನ್ನು ಕೆದಕಿದೆ. ಸಾವಿರಾರು ವರ್ಷಗಳ ಹಿನ್ನೆಲೆಯನ್ನು ಪಡೆದಿರುವಂತಹ ಈ ಕ್ಷೇತ್ರ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ. ವಿಶೇಷವಾಗಿ ಪದ್ಮಪುರಾಣದಲ್ಲಿ ಪದ್ಮ ಸರೋವರಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಪದ್ಮಾವತಿ ದೇವಿಯು ಪದ್ಮ ಸರೋವರದಲ್ಲಿ ಆವಿರ್ಭವಿಸಿದಂತಹ ವಿವರಣೆ, ಆ ರೀತಿಯಾದಂತಹ ವಿಶೇಷವಾದಂತಹ ಕಥೆಗಳಿಂದ ತುಂಬಿರುವಂತಹ ಈ ಪುರಾಣ ಪ್ರಸಿದ್ಧವಾದಂತಹ ಸ್ಥಾನದಲ್ಲಿ ಆ ಜಗನ್ಮಾತೆಯ ಅನುಗ್ರಹವನ್ನು ಪಡೆಯುತ್ತಾ ಈ ವಾಹನ ಸೇವೆಯಲ್ಲಿ ನಾವೆಲ್ಲರೂ ಮುಂದಾಗಿದ್ದೇವೆ. ವಿಶೇಷವಾದಂತಹ ಆಭರಣಗಳೊಂದಿಗೆ, ಬಹುವಿಧವಾದಂತಹ ಪುಷ್ಪಮಾಲಿಕೆಗಳೊಂದಿಗೆ, ರೇಷ್ಮೆ ವಸ್ತ್ರಗಳೊಂದಿಗೆ, ಕಿರೀಟ ಅಂಗದಾದಿ ಆಭರಣಗಳೊಂದಿಗೆ, ಅನೇಕ ಮಣಿಮಾಲ್ಯಗಳಿಂದ, ಮುಕ್ತಾಭರಣಗಳಿಂದ ವಿಶ್ವಕ್ಸೇನ ಆರಾಧಿತನಾಗಿರುವುದನ್ನು ತಾವು ಗಮನಿಸಬಹುದು. ವೈಕುಂಠದ ಲೋಕದ ನಿವಾಸಿಗಳಿಗೆ ಯಾವುದೇ ವಿಧವಾದಂತಹ ಕೊರತೆಗಳಿಲ್ಲ. ಅವರು ಬಯಸಿದ್ದು ಅಲ್ಲಿ ನೆರವೇರುತ್ತದೆ. ಮನಸ್ಸು ಸ್ಥಿರವಾಗಿರುತ್ತದೆ. ಭಗವದ್ಭಕ್ತಿಯಲ್ಲದೆ ಇನ್ಯಾವ ವಿಷಯಕ್ಕೂ ಅವರ ಚಿಂತನೆಯಲ್ಲಿ ಸ್ಥಾನವಿಲ್ಲ. ಆ ರೀತಿಯಾದಂತಹ ಶ್ರೇಷ್ಠವಾದಂತಹ ಪ್ರಕೃತಿಯಲ್ಲಿ ಇರುವಂತಹ ವಿಶ್ವಕ್ಸೇನನು ನಮಗೆಲ್ಲರಿಗೂ ಕೂಡ ಭಕ್ತಿಯನ್ನು ಪ್ರಸಾದಿಸಲಿ, ಪರಮಾತ್ಮನ ಅನುಗ್ರಹವನ್ನು ಅವನು ಪಡೆದಂತೆಯೇ ನಾವು ಪಡೆಯುವುದಕ್ಕೆ ಬೇಕಾದಂತಹ ಯೋಗ್ಯತೆಯನ್ನು ಪರಮಾತ್ಮ ವಿಶ್ವಕ್ಸೇನನ ಮೂಲಕ ನಮಗೆ ಒದಗಿಸಿಕೊಡಲಿ. ಆ ರೀತಿಯಾದಂತಹ ರೀತಿಯಲ್ಲಿ ಭಗವತ್ ಸೇವೆಯನ್ನು ಗೈಯುತ್ತಾ ಪರಮಾತ್ಮನ ಚಿಂತನೆಯನ್ನು ಸದಾ ಮೆದುಳಿನಲ್ಲಿ ಮಾಡುತ್ತಾ ಮನಸ್ಸನ್ನು ಪರಮಾತ್ಮನಿಗೆ ಒಪ್ಪಿಸಿ ಕೃತಾರ್ಥರಾಗಿ ಆ ಪರಮಾತ್ಮನ ಪಾದಾರವಿಂದಗಳನ್ನು ಸೇರುವಂತಹ ಅವಕಾಶವನ್ನು ಪರಮಾತ್ಮನೇ ಕಲ್ಪಿಸಬೇಕಾಗುತ್ತದೆ. ಜೀವನದ ಸಾರ್ಥಕತೆ, ವಿಫಲತೆ ಇವೆಲ್ಲವೂ ಕೂಡ ಆ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿದೆ. ಮೊದಲು ದುಃಖವನ್ನು ಪಡೆದು ಕಡೆಗೆ ಸುಖವನ್ನು ಕಾಣುವಂತಹ ವ್ಯಕ್ತಿಗಳು ಅತ್ಯಂತ ಧನ್ಯರು. ಆದ್ದರಿಂದಾಗಿ ಅಂತಹ ಧನ್ಯತೆಯ ಪರಾಕಾಷ್ಠೆಯಲ್ಲಿರುವಂತಹ ಭಕ್ತರೆಂದರು ಈ ತಿರುಚಾನೂರು ಕ್ಷೇತ್ರದ ಪದ್ಮಾವತಿ ಅಮ್ಮನವರ ಬ್ರಹ್ಮೋತ್ಸವವನ್ನು ಎಲ್ಲ ವಾಹನ ಸೇವೆಗಳನ್ನು ನೋಡುವಂತಹ ಸಂಕಲ್ಪದೊಂದಿಗೆ ಈ ವಿಶ್ವಕ್ಸೇನಾರಾಧನೆ ಮೊದಲಾದಂತಹ ಪ್ರಕ್ರಿಯೆಗಳನ್ನು ಕೂಡ ವೀಕ್ಷಿಸುತ್ತಿರಬಹುದು. ತಾವು ಈ ಹಿಂದೆ ಗಮನಿಸಿದಂತೆ ಮೆರವಣಿಗೆಯಲ್ಲಿ ಗಜಪಡೆಯೂ ಕೂಡ ಇರುವುದನ್ನು ಗಮನಿಸುತ್ತೀರಿ. ಲಕ್ಷ್ಮೀದೇವಿಯ ವಾಹನ ಇದು. ಆದ್ದರಿಂದಾಗಿ ಇಲ್ಲಿನ ಗಜವಾಹನ ಸೇವೆಗೆ ವಿಶೇಷವಾದಂತಹ ಮಹತ್ವವಿದೆ. ಅಂತಹ ಮಹತ್ವವನ್ನು
ಪಡೆದಿರುವಂತಹ ಸ್ಥಾನದ ವಿಶ್ವಕ್ಸೇನ ಆರಾಧನಾ ವಿಧಿವಿಧಾನಗಳು ಮುಂದುವರಿಯುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಆ ಪರಮಾತ್ಮನ ಆದೇಶಕ್ಕೆ ಅನುಸಾರವಾಗಿ ಪರಮಾತ್ಮನ ಹಿರಿಮೆಗೆ ಗರಿಮೆಗೆ ಆ ಪರಮಾತ್ಮನ ದಿವ್ಯವಾದಂತಹ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ರೀತಿಯಲ್ಲಿ ಪರಮಾತ್ಮನ ಬಲದಿಂದ ಪರಮಾತ್ಮನ ಪ್ರೇರಣೆಯಿಂದ ವಿಶ್ವಕ್ಸೇನನು ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾನೆ. ಪರಮಾತ್ಮನ ಅನುಗ್ರಹವಿರುವಂತಹ ವ್ಯಕ್ತಿಗಳು ಎಂತಹ ಕಾರ್ಯವನ್ನು ಕೂಡ ಮಾಡಬಲ್ಲರು. ದುರ್ಬಲನಾಗಿರುವಂತಹ ವ್ಯಕ್ತಿಯನ್ನು ಕೂಡ ಬೆಟ್ಟವನ್ನು ಕಿತ್ತು ಪಕ್ಕದಲ್ಲಿ ಇರಿಸಬಲ್ಲ. ಸಮುದ್ರವನ್ನು ಕೂಡ ಕುಡಿದು ತನ್ನ ಪರಾಕ್ರಮವನ್ನು ಮೆರೆಯಬಲ್ಲ. ಅಂತಹ ವಿಶಿಷ್ಟವಾದಂತಹ ಗುಣಗಳಿಂದ ಕೂಡಿರುವಂತಹ ಅಂತಹ ವಿಶೇಷವಾದಂತಹ ಆಸ್ಥೆಯನ್ನು ಶ್ರದ್ಧೆಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ನಾವು ಅತ್ಯಂತ ಜಾಗರೂಕತೆಯಿಂದ ಇರುವುದು ಉತ್ತಮೋತ್ತಮವಾದಂತಹ ಕ್ರಿಯೆಯಾಗಿದೆ. ಇದೀಗ ಈ ಒಂದು ಉತ್ಸವದಲ್ಲಿ ಮೆರವಣಿಗೆಯಲ್ಲಿ ಮುನ್ನಡೆದು ಬರುತ್ತಿರುವಂತಹ ಅರ್ಚಕವರೇಣ್ಯರನ್ನು ವೀಕ್ಷಿಸುತ್ತಿದ್ದೀರಿ. ಸುತ್ತಲೂ ಆ ಒಂದು ಸ್ಥಾನದಲ್ಲಿ ಸುದೀರ್ಘ ಪ್ರಯಾಣವನ್ನು ಮಾಡಿದ ಹೊರತು ಶ್ರೇಷ್ಠವಾದಂತಹ ಆ ದೇವಿಯ ಪರಿಪೂರ್ಣವಾದಂತಹ ಕೃಪೆ ಪ್ರಾಪ್ತವಾಗುವುದಿಲ್ಲ. ಅಂತಹ ಒಂದು ವಿಶೇಷವಾದಂತಹ ಸ್ಥಾನ ಇದು. ಅಂತಹ ಸ್ಥಾನದಲ್ಲಿ ನಡೆಯುತ್ತಿರುವಂತಹ ವಿಶ್ವಕ್ಸೇನನ ಮೆರವಣಿಗೆಯ ಸುದೀರ್ಘವಾದಂತಹ ಸುದೂರದ ದೃಶ್ಯಾವಳಿಯನ್ನು ವೀಕ್ಷಿಸುತ್ತಿದ್ದೀರಿ. ಇದು ಆಕಾಶ ವೀಕ್ಷಣೆ ಅಥವಾ ವಿಹಂಗ ವೀಕ್ಷಣೆ ಎಂದು ಹೇಳಬಹುದಾಗಿದೆ. ವಿಶೇಷವಾದ ಹಾರಾಡುವಂತಹ ಕ್ಯಾಮರಾಗಳಿಂದ ಇಂತಹ ಚಿತ್ರಗಳನ್ನು ಚಿತ್ರೀಕರಿಸುತ್ತಾರೆ. ಇದೀಗ ವಿಶ್ವಕ್ಸೇನನಿಗೆ ವಿಶೇಷವಾದಂತಹ ಮಂಗಲ ನೀರಾಜನವನ್ನು ಸ್ಥಾನಿಕರು ನಿವೇದಿಸಿದ್ದಾರೆ. ಯಾವ ಸ್ಥಾನದಲ್ಲಿ ಪರಮಾತ್ಮನಿಗೆ ನೀರಾಜನಾದಿಗಳನ್ನು ನಿತ್ಯ ನೀಡಲಾಗುತ್ತದೆಯೋ ಅದೇ ಸ್ಥಾನಗಳಲ್ಲಿ ನಿಲ್ಲಿಸಿ ವಿಶ್ವಕ್ಸೇನನಿಗೆ ಅಂತಹ ಮರ್ಯಾದೆಯನ್ನು ಕೊಡುತ್ತಿದ್ದಾರೆ. ಆದ್ದರಿಂದಾಗಿ ಇಂತಹ ಒಂದು ವಿಶಿಷ್ಟವಾದಂತಹ ಒಂದು ಪ್ರಕ್ರಿಯೆ ನಡೆದು ಬರುತ್ತಿರುವುದನ್ನು ತಾವು ಗಮನಿಸಬಹುದು. ವಿಶ್ವಕ್ಸೇನನು ರಾಜ ಟಿವಿಯಿಂದ ಮೆರೆದು ಬಂದ ಎನ್ನುವಂತಹ ರೀತಿಯಲ್ಲಿ ಅತ್ಯಂತ ವೈಭವದೊಂದಿಗೆ ಮೆರವಣಿಗೆಯ ರೂಪದಲ್ಲಿ ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಅಂತಹ ಸಕಲ ಲೋಕ ಶುಭಂಕರನಾಗಿರುವಂತಹ ವಿಶ್ವಕ್ಸೇನನು ನಮಗೆಲ್ಲರಿಗೂ ಕೂಡ ಎಲ್ಲ ವಿಧವಾದಂತಹ ಆಯುರಾರೋಗ್ಯ ಐಶ್ವರ್ಯಗಳನ್ನು ಒದಗಿಸಲಿ, ಮನಸ್ಸಿನ ದುಃಖಗಳನ್ನು ಹೋಗಲಾಡಿಸಲಿ. ಅಂತಹ ಒಂದು ಶುಭಕರವಾದಂತಹ ಒಂದು ವೈಭವವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಅಂತಹ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆ ನಡೆದು ಬರುತ್ತಿರುವುದನ್ನು ನೀವು ಗಮನಿಸುತ್ತಿದ್ದೀರಿ. ವಿಶ್ವಕ್ಸೇನನ ಈ ಮೆರವಣಿಗೆ ಮುಂದುವರೆದು ದೇವಸ್ಥಾನದ ಹೆಬ್ಬಾಗಿಲಿನ ಮೂಲಕ ಗಮ್ಯಸ್ಥಾನವನ್ನು ಸೇರುತ್ತದೆ. ಆ ದೇವಾಲಯದ ಪ್ರಾಂಗಣದಲ್ಲಿ ಸುತ್ತುವರಿಯುತ್ತಿರುವಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ವಿಧವಾದಂತಹ ಸಂದರ್ಭದಲ್ಲಿ ದೇವತಾಮೂರ್ತಿಗಳು ಅಂತಃಪ್ರವೇಶಿಸಿದಾಗ ಸಂಪ್ರೋಕ್ಷಣಾದಿ ಪ್ರಾಯಶ್ಚಿತ್ತಗಳನ್ನು ನೆರವೇರಿಸಬೇಕಾಗುತ್ತದೆ. ಅಂತಹ ಒಂದು ವಿಶಿಷ್ಟವಾದಂತಹ ಪ್ರಕ್ರಿಯೆಯಲ್ಲಿ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಕಲಶ, ಮಂಗಳವಾದ್ಯ, ಸುಮಂಗಲೆಯರು, ಆನೆ, ಅದೇ ರೀತಿಯಲ್ಲಿ ಕುದುರೆ ಮೊದಲಾದಂತಹ ಪ್ರಾಣಿಗಳು, ಶ್ವೇತಛತ್ರ, ಪುಷ್ಪಗಳು, ಫಲಗಳು ಇವೆಲ್ಲವೂ ಕೂಡ ಶುಭ ಸಂಕೇತಗಳು. ಆದ್ದರಿಂದ ಅಶುಭವೇ ಇಲ್ಲದೇ ಇರುವಂತಹ ಪರಮಾತ್ಮನ ಈ ನಿತ್ಯ ಸೇವೆಯಲ್ಲಿ ಇವರೆಲ್ಲರೂ ಕೂಡ ಭಾಗಿಗಳಾಗಿದ್ದಾರೆ. ಪರಮಾತ್ಮನಿಗೆ ಪ್ರಿಯವಾದಂತಹ ವಸ್ತುಗಳನ್ನು ನೀಡುವಲ್ಲಿ, ಪರಮಾತ್ಮನಿಂದ ಪ್ರತ್ಯುತ್ತರವನ್ನು ಪಡೆಯುವಲ್ಲಿ, ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹವನ್ನು ಪಡೆಯುವಲ್ಲಿ ಇವರೆಲ್ಲರೂ ಕೂಡ ಕೃತಾರ್ಥರು. ಅಂತಹ ಒಂದು ಸ್ಥಾನದ ವಾಹನ ಸೇವೆಯ ಮುಂಚಿತವಾಗಿ ನಡೆಯುತ್ತಿರುವಂತಹ ಈ ಸನ್ನಾಹಗಳನ್ನು ತಾವು ವೀಕ್ಷಿಸುತ್ತಿದ್ದೀರಿ.
ಈ ಎಲ್ಲ ಪ್ರಕ್ರಿಯೆಗಳನ್ನು ನಿರ್ವಹಿಸುವುದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ದೇವಸ್ಥಾನ ಕೈಗೊಂಡಿದೆ ಎನ್ನುವುದನ್ನು ಮತ್ತೆ ನೆನಪು ಮಾಡುತ್ತಿದ್ದೇನೆ. ಅಷ್ಟಲ್ಲದೆ ಇಲ್ಲಿನ ದೇವಾಲಯದ ವ್ಯವಸ್ಥೆಯನ್ನು ತಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನೋಡಬಹುದಾಗಿದೆ. ಯಾವ ವಿಧವಾದಂತಹ ದಾಳಿಯೂ ನಡೆಯದೇ ಇರುವಂತಹ ರೀತಿಯ ಶ್ರೇಷ್ಠವಾದಂತಹ ರಕ್ಷಣಾ ಕವಚದೊಂದಿಗೆ ಕೂಡಿರುವಂತಹ ಪ್ರಾಚೀನ ದೇವಾಲಯ ಇದಾಗಿದೆ. ಐತಿಹಾಸಿಕ ಕಾರಣದಿಂದಲೋ ಅಥವಾ ಭೌಗೋಳಿಕ ಕಾರಣದಿಂದಲೋ ಈ ಕ್ಷೇತ್ರದ ದೇವಾಲಯಗಳು ಗಾತ್ರದಲ್ಲಿ ಅತ್ಯಂತ ಉನ್ನತವಾದಂತಹ ಸ್ಥಾಯಿಯನ್ನು ಹೊಂದಿವೆ. ಆ ರೀತಿಯಲ್ಲಿ ಆ ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಇರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡೋಣ. ಶ್ರೀ ವೆಂಕಟನಾಥನ ದಿವ್ಯವಾದಂತಹ ವೈಭವದೊಂದಿಗೆ ಇಲ್ಲಿಯವರೆಗೆ ಅತ್ಯಂತ ಉತ್ಕೃಷ್ಟವಾದಂತಹ ರೀತಿಯಲ್ಲಿ ನಡೆದು ಬರುತ್ತಿರುವಂತಹ ಉತ್ಸವವನ್ನು ವೀಕ್ಷಿಸಿ ಕೃತಾರ್ಥರಾಗುತ್ತಿದ್ದಾರೆ. ಪರಮಾತ್ಮನ ಅಥವಾ ಜಗನ್ಮಾತೆಯ ಭಕ್ತರು ನಿಗೂಢವಾಗಿರುತ್ತಾರೆ. ಬಾಹ್ಯ ಪಟಾಟೋಪಗಳಿಂದ ದೂರವಾಗಿ ವಿಶೇಷವಾದಂತಹ ಸಂದರ್ಭಗಳಲ್ಲಿ ಅಥವಾ ಮುಖ್ಯವಾದಂತಹ ಸಂದರ್ಭಗಳಲ್ಲಿ ಮಾರ್ಗದರ್ಶನವನ್ನು ಮಾಡುವಂತಹ ಮಹನೀಯರಿಂದ ಕೂಡಿರುವಂತಹ ಗ್ರಾಮ ಇದಾಗಿದೆ. ಈ ಮಹತ್ವಪೂರ್ಣವಾದಂತಹ ಒಂದು ಉತ್ಸವ ಸೇವೆಯನ್ನು ವೀಕ್ಷಿಸುತ್ತಾ ಈ ಹಾಡನ್ನು ಕೇಳುತ್ತಾ ಮುಂದುವರಿಯೋಣ. ನಮೋ ವೆಂಕಟೇಶಾಯ. ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ, ಇಲ್ಲೇ ಬಾರೆ ಗೆಜ್ಜೆ ಘಿಲ್ಲೆನುತ. ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ, ಇಲ್ಲೇ ಬಾರೆ ಗೆಜ್ಜೆ ಘಿಲ್ಲೆನುತ. ಇಲ್ಲೇ ಬಾರೆ ಗೆಜ್ಜೆ ಘಿಲ್ಲೆನುತ. ಕರುಣಾಸಾಗರ ಹರಿತರುಣಿಯನಿ, ಕರುಣಾಸಾಗರ ಹರಿತರುಣಿಯನಿ. ಕೋಟಿ ತರಣಿ ಕಿರಣ ರತ್ನಾಭರಣ ಬಿಟ್ಟು ಮಣಿ ಕೌಸ್ತುಭ ವಕ್ಷಸ್ಥಳದಲ್ಲಿ ಧೊಳೆಯುವ. ಮಣಿ ಕೌಸ್ತುಭ ವಕ್ಷಸ್ಥಳದಲ್ಲಿ ಧೊಳೆಯುವ. ಸುಪರ್ಣ ವಾಹನ ಲಕ್ಷ್ಮೀ ಶರಣು ವಂದಿತಳೆ. ನಿಲ್ಲೆ 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 ಕೊಲ್ಲಾಪುರ ದೇವಿ, ಇಲ್ಲೇ ಬಾರೆ ಗೆಜ್ಜೆ ಘಿಲ್ಲೆನುತ. पंकजाक्षि पंकजोद्भवन जननी, पंकजाक्षि पंकजोद्भवन जननी. पंकजमुखी पालिसेयन्ना, पंकजमुखी पालिसेयन्ना. पंकजनाभನ ಅಂಕದೊಳೊಪ್ಪುವ ಪಂಕಜ ನಿನ್ನ ಪಾದ ಪಂಕಜ ಕೆರಗುವೆ. ನಿಲ್ಲೆ 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 ಕೊಲ್ಲಾಪುರ ದೇವಿ, ಇಲ್ಲೇ ಬಾರೆ ಗೆಜ್ಜೆ ಘಿಲ್ಲೆನುತ. ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ, ಇಲ್ಲಿ ಬಾರೆ ಗೆಜ್ಜೆ ಘಿಲ್ಲೆನುತ. ಮುಗುಳು ನಗೆಯ ಮುತ್ತುಗಳು ಜಡಿತ ಕರ್ಣಗಳ, ಮುಗುಳು ನಗೆಯ ಮುತ್ತುಗಳು ಜಡಿತ ಕರ್ಣಗಳ. ವಾಲೆಯು ಕದಪಿನೊಳ್ಹೊಳೆಯೇ ಬಗೆ ಬಗೆ ಸರ ಬಂಗಾರವನಿಟ್ಟು. ಮೂರ್ಜಗವ ಮೋಹಿಸುವ ಜಗದಾಧಿಪತಿಯ ರಾಣಿ, ಮೂರ್ಜಗವ ಮೋಹಿಸುವ ಜಗದಾಧಿಪತಿಯ ರಾಣಿ. ನಿಲ್ಲೆ 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 ಕೊಲ್ಲಾಪುರ ದೇವಿ, ಇಲ್ಲೇ ಬಾರೆ ಗೆಜ್ಜೆ ಘಿಲ್ಲೆನುತ.
ಗಿಲ್ಲೆನುತ ಸಾಗರದೊಳಗುಟ್ಟಿಯಾಗ ಶ್ರೀನಾಥನ ಸಾಗರದೊಳಗುಟ್ಟಿ ಆಗ ಶ್ರೀನಾಥನ ಬ್ಯಾಗ ನೋಡಿ ಪರಮೋತ್ಸವದಿ ಬ್ಯಾಗ ನೋಡಿ ಪರಮೋತ್ಸವದಿ ನಾಗಶಯನ ನಾಗಾರಿ ವಾಹನ ನರ್ಧಾಂಗಿ ಎನಿಸಿದಾನಂತ ಮಹಿಮಳೆ ನಿಲ್ಲೆ 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 ಕೊಲ್ಲಾಪುರ ದೇವಿ ಇಲ್ಲೇ ಬಾರೇ ಗೆಜ್ಜೆಗಿಲ್ಲೆನುತ ನಿಲ್ಲು ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೇ ಬಾರೇ ಗೆಜ್ಜೆಗಿಲ್ಲೆನುತ ಶೇಷಗಿರಿಯ ಶ್ರೀನಿವಾಸನ ಎದೆಯಲ್ಲಿ ಶೇಷಗಿರಿಯ ಶ್ರೀನಿವಾಸನ ಎದೆಯಲ್ಲಿ ವಾಸವಾಗಿರಲತಿ ಪ್ರೇಮದಲ್ಲಿ ವಾಸವಾಗಿರಲತಿ ಪ್ರೇಮದಲ್ಲಿ ಈಶನಾರದ ಬ್ರಹ್ಮಾಸುರರೊಡೆಯ ಭೀಮೇಶ ಕೃಷ್ಣನ ನಿಜ ದಾಸರಿಗರ ನಿಡೆ ನಿಲ್ಲೆ 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 ಕೊಲ್ಲಾಪುರ ದೇವಿ ಇಲ್ಲೇ ಬಾರೇ ಗೆಜ್ಜೆಗಿಲ್ಲೆನುತ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೇ ಬಾರೇ ಗೆಜ್ಜೆಗಿಲ್ಲೆನುತ 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 ಇಲ್ಲೇ ಆತ್ಮೀಯ ವೀಕ್ಷಕರೇ, ತಿರುಚಾನೂರು ಅಮ್ಮನವರ ಕ್ಷೇತ್ರದ ಅಂಕುರಾರ್ಪಣೆಯ ದೃಶ್ಯಾವಳಿಗಳನ್ನು ವೀಕ್ಷಿಸುತ್ತಿದ್ದಿರಿ. ಇದೀಗ ಸೂರ್ಯೋದಯೋ ಎನ್ನುವಂತಹ ರೀತಿಯಲ್ಲಿ ದಗದ್ಧಗಾಯಮಾನವಾದಂತಹ ಕಾಂತಿಯಿಂದ ಪ್ರತಿಫಲಿತವಾಗುತ್ತಿರುವ ಬೆಳಕನ್ನು ಬೀರಿದ್ದಾರೆ. ಅದೇ ರೀತಿಯಲ್ಲಿ ಮುಂದೆ ಪಾದದಿಂದ ಪಾದಕ್ರಮಣೆಯನ್ನು ಮಾಡಿ ದೇವಾಲಯದ ಹೆಬ್ಬಾಗಿಲಿನಲ್ಲಿರುವಂತಹ ಸನ್ನಿಧಿ ಬೀದಿಯ ಮೂಲಕ ದೇವಾಲಯವನ್ನು ಪ್ರವೇಶಿಸುತ್ತಾರೆ. ಅಂತಹ ವಿಶಿಷ್ಟವಾದಂತಹ ಒಂದು ಪ್ರಕ್ರಿಯೆಯನ್ನು ತಾವು ವೀಕ್ಷಿಸಬಹುದು. ಸಾಮಾನ್ಯವಾಗಿ ಯಾಗ ಪ್ರಕ್ರಿಯೆ ಮೊದಲಾದವುಗಳನ್ನು ಸಾರ್ವಜನಿಕವಾಗಿ ತೋರಿಸುವಂತಹ ಪರಿಪಾಠಿ ಇಲ್ಲ. ಇದೀಗ ತಾವು ವೀಕ್ಷಿಸುವಂತೆ ಹಿರಿಯ ಅರ್ಚಕರುಗಳ ಮಾರ್ಗದರ್ಶನದ ಮೇಲೆಗೆ ನೂತನವಾಗಿ ಬಂದಿರುವಂತಹ ವ್ಯಕ್ತಿಗಳು ವಿಧಿವಿಧಾನಗಳನ್ನು ಕಲಿಯುತ್ತಿದ್ದಾರೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಯುವಕರಾಗಿರುವಂತಹ ಅರ್ಚಕರೊಬ್ಬರು ಇಂದಿನ ಈ ವರ್ಷದ ಮೃತ್ಸಂಗ್ರಹಣೆಯ ಪಾತ್ರೆಯನ್ನು ಹೊಂದಿದ್ದಾರೆ. ಅಷ್ಟಲ್ಲದೆ ಈ ಬ್ರಹ್ಮೋತ್ಸವದಲ್ಲಿ ಇನ್ನೊಂದು ಸ್ಮರಿಸಬೇಕಾದ ಮಹತ್ವಪೂರ್ಣವಾದಂತಹ ವಿಷಯವೇನೆಂದರೆ, ಒಂದೇ ಸ್ಥಾನದಿಂದ ಈ ಉತ್ಸವಕ್ಕಾಗಿಯೇ ಬಂದಿರುವಂತಹ ಅನೇಕರು ಯುವಕರು ಈ ದಂಡಿಗೆಗೆ ಹೆಗಲು ಕೊಟ್ಟು ಈ ಉತ್ಸವವನ್ನು ಮುನ್ನಡೆಸುತ್ತಿರುವುದನ್ನು ತಾವು ಗಮನಿಸಬಹುದು. ಇದು ಅತ್ಯಂತ ಮುಖ್ಯವಾದಂತಹ ವಿಶಿಷ್ಟವಾದಂತಹ ಈ ಕ್ಷೇತ್ರದಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ಒಂದು ಘಟ್ಟವಾಗಿದೆ.
10 ದಿನಗಳ ಕಾಲ ಇರುವ ಉದ್ಯೋಗಾದಿಗಳನ್ನು ಬಿಟ್ಟು ಬದಿಗಿಟ್ಟು ಮನೆಯ ಮಠಗಳನ್ನು ಪರಿತ್ಯಜಿಸಿ ನಿದ್ರೆ ಆಹಾರಾದಿಗಳಿಗೆ ಒಗ್ಗಿದವರು ಕೂಡ ಕಷ್ಟಪಡುವಂತಹ ರೀತಿಯಲ್ಲಿ ಬ್ರಹ್ಮೋತ್ಸವಗಳು ನಡೆಯುತ್ತವೆ. ವಿಶ್ವಕ್ಸೇನಾರಾಧನಾ ವಿಧಿಗೆ ಮಂಗಳವನ್ನು ಇದೀಗ ಹಾಡಿದ್ದಾರೆ. ಕುಂಭ ನೀರಾಜನದೊಂದಿಗೆ ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಕರ್ಪೂರ ಮಂಗಲ ನೀರಾಜನವನ್ನು ಹೆಬ್ಬಾಗಿಲಿನಲ್ಲಿ ದೇವರಿಗೆ ಅರ್ಪಣೆ ಮಾಡುವುದರ ಮೂಲಕ ವಿಶ್ವಕ್ಸೇನನು ಯಾಗಶಾಲೆಗೆ ತೆರಳುತ್ತಾನೆ. ಆ ಮೂಲಕ ಈ ಅಂಕುರಾರ್ಪಣೆಯ ಕಾರ್ಯಕ್ರಮವೆನ್ನುವುದು ಪೂರ್ಣತೆಯನ್ನು ಕಾಣುತ್ತದೆ. ಅಂತಹ ಮಹತ್ವಪೂರ್ಣವಾದಂಥ ಒಂದು ಪ್ರಕ್ರಿಯೆಯನ್ನು ಇದೀಗ ವೀಕ್ಷಿಸುತ್ತಿದ್ದೀರಿ. ಎಲ್ಲ ವಿಧವಾದಂತಹ ದೋಷಗಳ ನಿವಾರಣೆಗಾಗಿ, ಮುಖ್ಯವಾಗಿ ದೃಷ್ಟಿದೋಷ ನಿವಾರಣೆಗಾಗಿ ಕುಂಭನೀರಾಜನವನ್ನು ನಿವೇದಿಸುವುದನ್ನು ನಾವು ಗಮನಿಸಬಹುದು. ಆ ಜಗನ್ಮಾತೆಯ ಪರಿಪೂರ್ಣ ಅನುಗ್ರಹ ನಮ್ಮೆಲ್ಲರನ್ನು ರಕ್ಷಿಸಲಿ. ನಮೋ ವೆಂಕಟೇಶ.